ಶರ್ಮಾನದೋನಃ ಕ್ರಮಬಂಧರಹಿತಂ ಅಜಡಂ ವಿಮಲಂ ಸಹ ದೀಪ ಆಗಲಿ ಇಲ್ಲಿ ಪರವಾಗಿಲ್ಲ ಅದಿಲ್ಲ ಫ್ಯಾನ್ ಏನು ಪರವಾಗಿಲ್ಲ. ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೀಮಸೇನ ದೇವರನ್ನು ಯಾವ ನಿಟ್ಟಿನಲ್ಲೂ ಕೂಡ ಅವರನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ದುರ್ಯೋಧನಾದಿಗಳೆಲ್ಲರೂ ಕೂಡ ಯೋಚನೆ ಮಾಡಿದರು. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ, ಇವನಲ್ಲಿ ಸ್ವಾಭಾವಿಕವಾದಂಥ ಶಕ್ತಿ ಇದೆ, ಆದ್ದರಿಂದ ಇವನನ್ನು ಸಂಹಾರ ಮಾಡಲಿಕ್ಕಾಗೋದಿಲ್ಲ. ಇನ್ನು ಇವನಿಗೆ ಬಲ ಅಂದರೆ ಹರಿಬಲವೇ ಬಲ, ಆದ್ದರಿಂದ ಅವನನ್ನು ಸಂಹಾರ ಮಾಡಬೇಕು. ಅವನೇ ವಾಯುದೇವನೇ ಭೀಮನಾಗಿ ಅವತಾರ ಮಾಡಿದ್ದಾನೆ, ಆ ಪರಮಾತ್ಮನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆದ್ದರಿಂದ ಅವನ ಜೊತೆಗೆ ಯುದ್ಧ ಮಾಡಬೇಕು, ಅವನನ್ನು ದ್ವೇಷ ಮಾಡಬೇಕು ಅಂತ ಬಹಳ ಯೋಚನೆ ಮಾಡಿದ ದುರ್ಯೋಧನ ಮೊದಲಾದವರೆಲ್ಲರೂ ಕೂಡ ಸೇರಿಕೊಂಡು. ಯೋಚನೆ ಮಾಡುವಾಗ ಕೃಷ್ಣನನ್ನು ದ್ವೇಷ ಮಾಡಬೇಕು ಅಂದರೆ ಹಾಗೆ ಆರಂಭದಿಂದ ದ್ವೇಷ ಮಾಡೋದು ಬೇಕಾಗಿಲ್ಲ. ಈಗಾಗಲೇ ಒಬ್ಬ ಇದ್ದಾನೆ, ಕೃಷ್ಣನನ್ನು ದ್ವೇಷ ಮಾಡುವವನೇ ಒಬ್ಬ. ಯಾರು ಅಂದರೆ ಜರಾಸಂಧ. ಜರಾಸಂಧ ಮೊದಲಿಂದಲೂ ಕೂಡ ಕೃಷ್ಣನ ದ್ವೇಷಿಯಂತೆ. ಯಾಕೆ ಅಂದರೆ ಮಮ ಪುತ್ರ್ಯಾಹ ವೈಧವ್ಯಮಾಪ್ತಾಹ ಅಂತ, ನನ್ನ ಮಕ್ಕಳಿಬ್ಬರೂ ಕೂಡ ವೈಧವ್ಯವನ್ನು ಹೊಂದಿದ್ದಾರೆ. ಯಾಕೆಂದರೆ ಕೃಷ್ಣ ಕಂಸನನ್ನು ಕೊಂದ. ಕಂಸನನ್ನು ಕೃಷ್ಣ ಕೊಂದದ್ದರಿಂದಾಗಿ ನನ್ನ ಮಕ್ಕಳಿಗೆ ವೈಧವ್ಯ ಬಂದಿದೆ ಅಂತ ಜರಾಸಂಧ. ಆ ಜರಾಸಂಧ ಬೇರೆ ಯಾರಲ್ಲ, ಹಿಂದೆಯೇ ಬಂದಿದೆ, ಅವನು ವಿಪ್ರಚಿತ್ತಿ ಅಂತ. ಆ ವಿಪ್ರಚಿತ್ತಿಯ ಅವತಾರವೇ ಜರಾಸಂಧ. ಅವನನ್ನು ಹಿಂದೆ ವಿಪ್ರಚಿತ್ತಿಯಾಗಿರುವಾಗ ಕೊಂದದ್ದು ಸಾಕ್ಷಾತ್ತು ಭೀಮಸೇನ ದೇವರು, ಅಂದರೆ ವಾಯುದೇವರೇ ಅವನನ್ನು ಸಂಹಾರ ಮಾಡಿದರು ವಿಪ್ರಚಿತ್ತಿಯನ್ನು. ಇನ್ನು ಕಾಲಯವನನ್ನಾಗುವಾಗ ಸಂಹಾರ ಮಾಡಿದ್ದು ಭಗವಂತ, ಅವನು ಕಂಸನಾಗಿದ್ದ, ಮತ್ತೆ ಅವನ ಸಂಹಾರ ಮಾಡಿದ್ದಾನೆ ಭಗವಂತ. ಇಷ್ಟು ನಡೆದ ಮೇಲೆ ಈಗ ಆ ಜರಾಸಂಧ ದ್ವೇಷ ಮಾಡ್ತಿದ್ದಾನೆ, ಆದ್ದರಿಂದ ಅವನ ಜೊತೆಗೆ ನಾವು ಕೈ ಸೇರಿಸೋಣ ಅಂತ ದುರ್ಯೋಧನಾದಿಗಳೆಲ್ಲರೂ ಕೂಡ ಜರಾಸಂಧನ ಜೊತೆಗೆ ಸೇರಿದರಂತೆ.
ಕೃಷ್ಣನನ್ನು ದ್ವೇಷ ಮಾಡಬೇಕು ಅಂತ. ಎಷ್ಟು ಬಾರಿ ಯುದ್ಧ ಮಾಡಿದರು ಅಂದರೆ ಕೃಷ್ಣನ ಜೊತೆಗೆ, ತೈಃ ಪ್ರೇರಿತಾ ನೃಪತಯ ಪಿತರಶ್ಚ ತೇಷಾಂ ಸಾಕಂ ಬೃಹದ್ರಥಸುತೇನ ಹರೇ ಸಕಾಶಂ ಯುದ್ಧಾಯ ಜಗ್ಮುರಮುನಾಷ್ಟದಶೇಷು ಯುದ್ಧೇಷು ಅತ್ಯಂತ ಭಗ್ನಬಲದರ್ಪ ಮದಾ ನಿವೃತ್ತಾಃ. ಎಷ್ಟು ಬಾರಿ ಯುದ್ಧಾಯ ಜಗ್ಮುಹು ಅಮುನಾ ಅಷ್ಟದಶೇಷು, 18 ಬಾರಿ ಯುದ್ಧಕ್ಕೆ ಹೋಗಿದ್ದಾರಂತೆ ಕೃಷ್ಣನ ಜೊತೆಗೆ. 18 ಬಾರಿ ಯುದ್ಧಕ್ಕೆ ಹೋದರೂ ಕೂಡ ಕೃಷ್ಣ ಸೋಲಿಲ್ಲ. ಆದರೆ ಕೃಷ್ಣ ಸೋತಿದ್ದಾನೆ ಅಂತ ತಪ್ಪು ತಿಳ್ಕೊಂಡಿದ್ದಾನಷ್ಟೆ. ನಿಜವಾಗಲೂ ಕೂಡ ಕೃಷ್ಣ ಸೋಲಿಲ್ಲ. ಕೃಷ್ಣ ಸೋಲದೇನೆ ಮತ್ತೇನು ಮಾಡಿದನಂತೆ, ಅವರಲ್ಲಿ ಇದ್ದಂಥ ರಥಗಳನ್ನು, ಅವರಲ್ಲಿದ್ದ ಕುದುರೆಗಳನ್ನು, ಅಲ್ಲಿದ್ದಂಥ ಸೈನಿಕರನ್ನು ಅನೇಕರನ್ನು ಸಂಹಾರ ಮಾಡಿದನಂತೆ. ಇನ್ನು ಉಳಿದವರೆಲ್ಲರೂ ಕೂಡ ಮುಂದೆ ಇದೆ, ನಿಮಗೆ ಆ ಮುಂದಿರುವಂಥ ಯುದ್ಧದಲ್ಲಿ ನಿಮ್ಮನ್ನೆಲ್ಲ ನೋಡಿಕೊಳ್ತೇನೆ ಅಂತ ಕೃಷ್ಣ ಪರಮಾತ್ಮ 18 ಬಾರಿ ಯುದ್ಧ ಮಾಡಿಯೂ ಕೂಡ ಉಳಿದವ್ರನ್ನೆಲ್ಲ ಉಳಿಸಿದ್ದ. ಜರಾಸಂಧನನ್ನು ಉಳಿಸಿದ್ದು ಯಾಕೆ ಅಂದರೆ, ಪರಮಾತ್ಮನಿಗೆ ಆ ಜರಾಸಂಧನನ್ನು ಕೊಲ್ಲುವ ವ್ಯಕ್ತಿ ಭೀಮ ಆಗಬೇಕು ಅಂತ. ಭೀಮಸೇನನೇ ಅವನನ್ನು ಕೊಲ್ಲಬೇಕು, ಆ ಕೀರ್ತಿ ಭೀಮಸೇನ ದೇವರಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಅವನನ್ನು ಕೊಲ್ಲಿಲ್ಲಂತ. ಹೀಗೆ 18 ಬಾರಿ ಯುದ್ಧವನ್ನು ಮಾಡಿದ್ದಾರೆ. ಇಷ್ಟು ಯುದ್ಧ ಮಾಡಿ ಪರಮಾತ್ಮ ಎಲ್ಲದರಲ್ಲೂ ಕೂಡ ಗೆದ್ದಿದ್ದಾನೆ. ಆ ಕಡೆಯಿಂದ ಇನ್ನು ಭೀಮಸೇನ ದೇವರಾಗುವಾಗ ಏನು ಮಾಡಿದರೂ ಕೃಷ್ಣನನ್ನು ಹೊಡಿಲಿಕ್ಕಾಗಲಿಲ್ಲ ಅವರಿಗೆ. ಭೀಮಸೇನ ದೇವ್ರನ್ನೂ ಹೊಡಿಲಿಕ್ಕಾಗ್ತಿಲ್ಲ. ಎಷ್ಟು ಬಾರಿ ಇಷ್ಟಾದರೂ ಕೂಡ ಭೀಮಸೇನ ದೇವ್ರನ್ನ ಕೊಲ್ಲುವ ಪ್ರಯತ್ನವನ್ನು ಬಿಡಲೇ ಇಲ್ಲ. ಅನೇಕ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ರಂತೆ. ಎಂಥ ಪ್ರಯತ್ನ ಅದೆಲ್ಲವೂ ಅಂದರೆ ವ್ಯರ್ಥ ಪ್ರಯತ್ನ ಅಂತಾಗಿತ್ತಂತೆ. ವ್ಯರ್ಥೋದ್ಯಮ ಪುನರಪಿ ಸ್ಮ ಸದಾರ್ಥ ರಾಷ್ಟ್ರ ಭೀಮಂ ನಿಹಂತು ಮುರು ಯತ್ನಮ ಕುರ್ವತಾಜ್ಞಾ. ಈ ಭೀಮಸೇನ ದೇವರನ್ನ ಕೊಲ್ಲಿಕ್ಕೆ ಅಂತ ವ್ಯರ್ಥ ಪ್ರಯತ್ನಗಳನ್ನು ಮಾಡಿದರು. ಏನು ಮಾಡಿದರೂ ಕೂಡ ಅವನನ್ನು ಕೊಲ್ಲಿಕ್ಕಾಗಲಿಲ್ಲ ಭೀಮಸೇನ ದೇವರನ್ನು. ಕೊನೆಗೆ ಭೀಮಸೇನ ದೇವರು ಇನ್ನೂ ಯೋಚನೆ ಮಾಡಿ, ಇವನಿಗೆ ದುರ್ಯೋಧನಾದಿಗಳಿಗೆ ಇನ್ನೂ ಹೊಟ್ಟೆ ಉರಿಬೇಕು, ಅವರಿಗೆ ಅವರು ಹೊಟ್ಟೆ ಉರ್ಕೊಂಡು ಸಾಯಬೇಕು ಅಂತ ಇನ್ನೊಂದಷ್ಟು ಅವರಿಗೆ ಹೊಟ್ಟೆ ಉರಿಯುವ ಕೆಲಸವನ್ನು ಮಾಡಿದ್ರಂತೆ. ಏನು ಮಾಡಿದರು? ಭೀಮಸೇನ ದೇವರು ಎಲ್ಲ ಕಡೆಯಲ್ಲೂ ಕೂಡ ದಿಗ್ವಿಜಯಕ್ಕೆ ಅಂತ ಹೊರಟ್ರಂತೆ. ದಿಗ್ವಿಜಯಕ್ಕೆ ಅಂತ ಹೊರಟವರು ಎಲ್ಲ ಕಡೆ ದಿಗ್ವಿಜಯ ಸಂಪಾದನೆ ಮಾಡ್ತಾ ಇದ್ದರೆ ಭೀಮಸೇನ ದೇವರಿಗೆ ಕೀರ್ತಿ ಬಂದಷ್ಟು ಇವನು ಹೊಟ್ಟೆ ಉರಿತಿತ್ತಂತೆ ದುರ್ಯೋಧನನಿಗೆ. ಅಷ್ಟರ ಮಟ್ಟಿಗೆ ಕೀರ್ತಿ ಸಂಪಾದನೆ ಮಾಡ್ತಿದ್ರಂತೆ. ದಿಗ್ವಿಜಯಕ್ಕೆ ಹೊರಟಂಥ ಭೀಮಸೇನ ದೇವರು ಹೇಗೆ ಹೋದರು ಅಂದರೆ, ಅವರು ಪ್ರದಕ್ಷಿಣಾಕಾರವಾಗಿ ಹೋಗಿದ್ದಾರಂತೆ. ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣಾಕಾರವಾಗಿ, ಅದು ಪೂರ್ವ ದಿಕ್ಕಿನಿಂದ ಆರಂಭಿಸಿಕೊಂಡು ಹೋಗ್ತಾ ಇದ್ದಾರಂತೆ. ಪ್ರಾಚೀಂ ದಿಶಂ ಪ್ರಥಮಮೇವ ಜಿಗಾಯ ಪಶ್ಚಾತ್ ಯಾಮ್ಯಾಂ ಜಲೇಶ ಪರಿಪಾಲಿತಯಾ ಸಹಾನ್ಯಾಂ ಯೌತೌ ಪುರಾತನ ದಶಾನನ ಕುಂಭಕರ್ಣೌ ಮಾತೃಶ್ವಸಾಯತನಯತಾಂ ಚ ಗತೌ ಜಿಗಾಯ. ಆಗ ಆ ಸಂದರ್ಭದಲ್ಲಿ ಹಿಂದೆ ಯಾರು ರಾವಣ ಕುಂಭಕರ್ಣ ಅಂತ ಇದ್ರ, ಆ ರಾವಣ ಕುಂಭಕರ್ಣರೇನೇ ಈಗ ರಾವಣನೇ ಶಿಶುಪಾಲನಾಗಿ ಅವತಾರ ಮಾಡಿದ್ದಾನೆ. ಇನ್ನು ಕುಂಭಕರ್ಣನೇ ದಂತವಕ್ರನಾಗಿದ್ದಾನೆ. ಇಬ್ಬರೂ ಕೂಡ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು, ಅವರಿಬ್ಬರು ಕೂಡ ಪರಸ್ಪರ. ಅವರನ್ನಾಗಬೇಕಾದ್ರೆ ಹೋಗಿ ಅವ್ರನ್ನ ಕೊಲ್ಲಿಲ್ಲ. ಯಾಕೆ ಅಂದರೆ ಇವರಿಬ್ಬರೂ ಕೂಡ ಕೃಷ್ಣನಿಂದ ಸಾಯಬೇಕು ಅಂತ ಸಂಕಲ್ಪ. ಅದರಿಂದಾಗಿ ಅವರಿಬ್ಬರನ್ನು ಕೊಲ್ಲದೇನೆ ಅವರ ಮೇಲೆ ದಾಳಿ ಮಾಡಿ ದಿಗ್ವಿಜಯವನ್ನು ಸಂಪಾದನೆ ಮಾಡಿಕೊಂಡು ಬರ್ತಾ ಇದ್ದಾರಂತೆ ಭೀಮಸೇನ ದೇವರು. ಹೀಗೆ ಎಲ್ಲರ ಜೊತೆಗೂ ಕೂಡ ಹೋರಾಡಿ ಭೀಮಸೇನ ದೇವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೂ ಕೆಲವರ ಜೊತೆಗೆ ದಿಗ್ವಿಜಯ ಸಂಪಾದನೆ ಮಾಡಿದ್ದಾರೆ ಯುದ್ಧ ಮಾಡಿ. ಯಾರ್ಯಾರು ಅಂತ ಹೇಳ್ತಿದ್ದಾರೆ. ಜಿತ್ವೈವ ತಾವ ಪಿಜಿಗಾಯ ಚ ಪೌಂಡ್ರಕಾಕ್ಯಂ ಶೌರೇ ಸುತಂ ಸುತಮಜೈದತ ಭೀಷ್ಮಕಸ್ಯ ಯಪೂರ್ವಮಾಸದಿತಿಜೋ ನರಹೇಲ್ವಲಾಕ್ಯೋ ರುಗ್ಮೀತಿ ನಾಮ ಚ ಬಭೂವಸ ಕುಂಡಿನೇಶಃ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ಹೋಗ್ತಾ ಮುಂದೆ ಜಿತ್ವೈವ ತಾವಪಿ ಜಿಗಾಯ ಚ ಪೌಂಡ್ರಕಾಕ್ಯಂ, ಇನ್ನೊಬ್ಬ ಪೌಂಡ್ರಕ ವಾಸುದೇವ ಅಂತ. ಆ ಪೌಂಡ್ರಕ ವಾಸುದೇವ ವಸುದೇವನ ಮಗನೇ, ಅವನು ಕೂಡ ಕೃಷ್ಣನ ಅಣ್ಣ. ಅವನನ್ನು ಕೂಡ ಹೊಡೆದು ಅವನಿಂದ ದಿಗ್ವಿಜಯವನ್ನು ಸಂಪಾದನೆ ಮಾಡಿದ್ದಾರಂತೆ. ಇವರಾದ ನಂತರ ಮುಂದೆ ಯಪೂರ್ವ ಮಾಸ ದಿತಿಜೋ ನರಹೇಲ್ವಲಾಖ್ಯೋ, ಇನ್ನೊಬ್ಬ ಅಸುರ ಇದ್ದಾನಂತೆ. ಅವನು ಯಾರು ಅಂದರೆ ಭೀಷ್ಮಕರಾಜನ ಮಗ, ಅಂದರೆ ರುಗ್ಮಿ ಅಂತ ಅವನ ಹೆಸರು. ರುಕ್ಮಿಣೀ ದೇವಿಯ ಅಣ್ಣ. ಆ ರುಗ್ಮಿಯ ಜೊತೆಗೂ ಕೂಡ ಹೋರಾಟವನ್ನು ಮಾಡಿ ಭೀಮಸೇನ ದೇವರು ದಿಗ್ವಿಜಯ ಸಂಪಾದನೆ ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಈ ರುಗ್ಮಿ ಯಾರು ಅಂತ.
ರುಗ್ಮಿ ಯಾರು ಅಂದರೆ ಯಪೂರ್ವಮಾಸದಿತಿಜೋ ನರಹೇಲ್ವಲಾಖ್ಯೋ, ಇವನು ಹಿಂದೆ ಆಗಬೇಕಾದ್ರೆ ಒಬ್ಬ ಅಸುರ ಅಂತೆ. ಅವನ ಹೆಸರೇನು ಅಂದರೆ ಇಲ್ವಲ ಅಂತ ಹೆಸರಂತೆ. ಇಲ್ವಲ ಎನ್ನುವಂಥ ಒಬ್ಬ ಅಸುರ. ಆ ಇಲ್ವಲ ಎನ್ನುವಂಥ ಅಸುರನೇ ಈಗ ರುಗ್ಮಿಯಾಗಿ ಹುಟ್ಟಿದ್ದಾನೆ. ಆ ಇಲ್ವಲ ಯಾರು ಅಂದರೆ ಈ ಹಿಂದೆ ಆಗಬೇಕಾದ್ರೆ ಇಲ್ವಲನ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರ್ತದೆ. ವಿಶೇಷವಾಗಿ ಮಾರ್ಕಂಡೇಯ ಪುರಾಣದಲ್ಲೂ ಕೂಡ ಬರ್ತದೆ. ಅಲ್ಲಿ ಹೇಳುವಾಗ ಇಬ್ಬರು ದೈತ್ಯರಿದ್ದರಂತೆ. ಒಬ್ಬ ವಾತಾಪಿ ಅಂತ, ಮತ್ತೊಬ್ಬ ಇಲ್ವಲ ಅಂತ. ವಾತಾಪಿ ಇಲ್ವಲ ಇದರಲ್ಲಿ ಇಬ್ಬರೂ ಕೂಡ ಸೇರಿಕೊಂಡೇನು ಮಾಡಿದ್ರಂತೆ, ಬ್ರಾಹ್ಮಣರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ. ಬ್ರಾಹ್ಮಣರನ್ನು ಕೇಳಿದ್ರಂತೆ, ಏನು ಅಂದರೆ ನಮಗೆ ಇಂದ್ರನಂಥ ಮಗ ಹುಟ್ಟಬೇಕು ಅಂತ ಕೇಳಿದ್ರಂತೆ. ಇಂದ್ರನಂಥ ಮಗ ಹುಟ್ಟಬೇಕು, ಹಾಗೆ ಆಶೀರ್ವಾದ ಮಾಡಿರಿ ಅಂತ. ಅದಕ್ಕೆ ಹೇಳಿದ್ದಕ್ಕೆ ಬ್ರಾಹ್ಮಣರೆಲ್ಲ ಹೇಳಿದರು, ಅಲ್ಲ ಎಂಥ ವರ ಕೇಳ್ತಾ ಇದ್ದೀಯಾ, ಮಗ ಹುಟ್ಟಬೇಕು ಅಂತ ಕೇಳು, ಆದರೆ ಇಂದ್ರನಂಥವನು ಬೇಕು ಹಾಗೆ ಹೀಗೆ ಅಂತ ಕೇಳಿದ್ರೆ ಅಂಥ ವರ ಕೊಡಲಿಕ್ಕಾಗೋದಿಲ್ಲ, ಹೊರಟೋಗು ಅಂತ ಬೈದು ಕಳಿಸಿದ್ರಂತೆ. ಹಾಗೆ ಬೈದು ಕಳಿಸಿದ್ದಕ್ಕೆ ಸಿಟ್ಟು ಬಂತಂತೆ ಬ್ರಾಹ್ಮಣರ ಮೇಲೆ. ಸಿಟ್ಟು ಬಂದು ಆವತ್ತಿನಿಂದ ಎಲ್ಲ ಬ್ರಾಹ್ಮಣರನ್ನು ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಇಬ್ಬರೂ ಕೂಡ, ಈ ವಾತಾಪಿ ಮತ್ತು ಇಲ್ವಲ ಇಬ್ಬರೂ ಕೂಡ ಸೇರಿ ತೀರ್ಮಾನ ಮಾಡಿದರು. ಹೇಗೆ ಕೊಲ್ಲೋದು ಹೇಗೆ ಅಂದರೆ ಅದಕ್ಕೆ ಯೋಚನೆ ಮಾಡಿದ್ರಂತೆ. ವಾತಾಪಿ ಇದ್ದಾನಲ್ವಾ, ಇಲ್ವಲ ಹೇಳಿದ, ನೀನೇನು ಮಾಡು, ಪ್ರತಿನಿತ್ಯವೂ ಕೂಡ ನಮ್ಮ ಮನೆಯಲ್ಲಿ ಊಟಕ್ಕೆ ಅಂತ ಬ್ರಾಹ್ಮಣರನ್ನು ಕರೆಯೋಣ. ಊಟಕ್ಕೆ ಬ್ರಾಹ್ಮಣರನ್ನು ಕರೆದಾಗ ನೀನು ಕುರಿಯ ವೇಷವನ್ನು ಹಾಕು, ಮೇಕೆಯ ವೇಷ ಅಂದರೆ ಮೇಕೆಯಂತೆ ನಿನ್ನ ದೇಹ ಆಗಬೇಕು. ಅದರಿಂದ ನಿನ್ನ ಮಾಂಸದಿಂದ ನಾನು ಅಡಿಗೆ ಮಾಡುತ್ತೇನೆ, ಬಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತೇನೆ, ಅವರ ಹೊಟ್ಟೆ ಒಳಗೆ ನೀನು ಹೋಗು. ಹೋದ ಕೂಡಲೇ ನಾನು ಇಲ್ವಲ ಹೇಳ್ತಾ ಇದ್ದೇನೆ, ನಾನು ನಿನ್ನನ್ನು ಕರಿತೇನೆ, ವಾತಾಪೇ ಶೀಘ್ರಮಾಗಚ್ಚ ಅಂತ ಕರಿತೇನೆ. ಹೀಗೆ ಕರೆದು ಕೂಡಲೇ ನೀನೇನು ಮಾಡಬೇಕು, ಬ್ರಾಹ್ಮಣರ ಹೊಟ್ಟೆ ಒಡ್ಕೊಂಡು ಹೊರಗೆ ಬರಬೇಕು, ನೀನು ಹಾಗಾಗಬೇಕು ನೋಡು ಅಂತ ಹೇಳಿದ್ರಂತೆ. ಹೀಗೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಾಗಬೇಕಾದ್ರೆ ಪ್ರತಿನಿತ್ಯವೂ ಬ್ರಾಹ್ಮಣರನ್ನ ಊಟಕ್ಕೆ ಕರೆಯೋದು, ಅವರು ತಿನ್ನಿಸೋದು. ವಾತಾಪೆ ಶೀಘ್ರಮಾಗಚ್ಚ ಅಂದ ಕೂಡಲೇ ವಾತಾಪಿ ಹೊಟ್ಟೆ ಒಡ್ಕೊಂಡು ಹೊರಗೆ ಬರ್ತಿದ್ದ, ಬ್ರಾಹ್ಮಣರ ಪ್ರಾಣ ಹೋಗ್ತಿತ್ತು. ಹೀಗೆ ನಿತ್ಯ ಹೀಗೆ ನಡೀತಾ ಇತ್ತಂತೆ. ಅದರಲ್ಲಿ ಕೊನೆಗೆ ಒಂದು ದಿವಸ ಆಗಬೇಕಾದ್ರೆ ಅಗಸ್ತ್ಯರೇ ಸಿಕ್ಕರಂತೆ ಊಟಕ್ಕೆ. ಒಂದು ದಿವಸ ಅಗಸ್ತ್ಯರಿಗೆ ಆಹ್ವಾನ ಕೊಟ್ಟರಂತೆ. ಅಗಸ್ತ್ಯ ಮಹರ್ಷಿಗಳಿಗೆ ಆಹ್ವಾನ ಕೊಟ್ಟಾಗ ಅಗಸ್ತ್ಯರು ಬಂದಿದ್ದಾರೆ ಮನೆಗೆ. ಅವರು ಚೆನ್ನಾಗಿ ಊಟ ಮಾಡಿದರು, ಎಲ್ಲ ಆಯಿತು. ಊಟ ಎಲ್ಲ ಮುಗಿದಾದ ನಂತರ ಆ ಕೂಡಲೇ ಇಲ್ವಲ ಏನು ಮಾಡಿದ, ವಾತಾಪೇ ಶೀಘ್ರಮಾಗಚ್ಚ ಅಂತ ಹೇಳಬೇಕಷ್ಟೇ. ಅವನು ಹೇಳೋಕ್ಕಿಂತ ಮೊದಲೇ ಅಗಸ್ತ್ಯರು ಮೊದಲೇ ತಿಳ್ಕೊಂಡಿದ್ರು, ದಿವ್ಯಜ್ಞಾನದಿಂದ ತಿಳ್ಕೊಂಡು ಅಗಸ್ತ್ಯ ಮಹರ್ಷಿಗಳು ಹೇಳಿಬಿಟ್ರಂತೆ, ಇವನು ಶೀಘ್ರಮಾಗಚ್ಚ ಅಂದರೆ ಇವರು ಅಗಸ್ತ್ಯರು ಹೇಳಿದ್ದು ವಾತಾಪೇ ಶೀಘ್ರತರಂ ಜೀರ್ಣೋಭವ ಅಂದ್ರಂತೆ. ವಾತಾಪೇ ಶೀಘ್ರತರಂ ಜೀರ್ಣೋಭವ ಅಂದದ್ದೇ ತಡ, ಕೂಡಲೇ ಒಳಗಿದ್ದಂಥ ವಾತಾಪಿ ಜೀರ್ಣವಾಗಿ ಹೋಗ್ಬಿಟ್ನಂತೆ, ಅವನು ಹೊರಗೆ ಬರಲೇ ಇಲ್ಲ. ಆಮೇಲೆ ಇವನನ್ನಾಗುವಾಗ ಇಲ್ವಲನನ್ನಾಗಬೇಕಾದ್ರೆ ಹುಂಕಾರದಿಂದ ಸಂಹಾರ ಮಾಡಿದ್ರಂತೆ. ಬಹಳ ಜನಕ್ಕೆ ಗೊತ್ತೇ ಇರೋದಿಲ್ಲ. ಮನೆಯಲ್ಲೆಲ್ಲ ಮಕ್ಕಳು ಊಟ ಗೀಟ ಮಾಡಿದ ನಂತರ ಅವರಿಗೆಲ್ಲ ಹೊಟ್ಟೆಯನ್ನು ಸವರ್ಕೊಂಡು ಒಂದು ಸರ್ತಿ ಹೇಳ್ತಿರ್ತಾರೆ, ವಾತಾಪೇ ಜೀರ್ಣೋಭವ ಅಂತ ಹೇಳ್ತಿರ್ತಾರೆ. ಏನು ಅಂತ ಗೊತ್ತಿರಲ್ಲ. ಈ ಕಥೆಯಿಂದ ಬಂದದ್ದು ವಾತಾಪೇ ಜೀರ್ಣೋಭವ ಅಂತ. ವಾತಾಪೇ ಶೀಘ್ರತರಂ ಜೀರ್ಣೋಭವ ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಹಾಗೇ ಹೇಳಿದ್ದಾರೆ. ಯಾರಾದರೂ ಊಟ ಆಯಿತು ಅಂದಾಗ ಊಟ ಮುಗಿದ ನಂತರ ಇದನ್ನು ಸ್ಮರಣೆ ಮಾಡಬೇಕಂತೆ. ಅಗಸ್ತ್ಯ ಮಹರ್ಷಿಗಳ ಸ್ಮರಣೆ ಮಾಡಿದರೆ ಯಾರಾದರೂ ಊಟ ಹೆಚ್ಚು ಕಡಿಮೆ ಮಾಡಿಬಿಟ್ಟಾಗ ಅಜೀರ್ಣ ದೋಷಗಳೇನಾದರೂ ಆಗಿತ್ತು ಅಂದರೆ ಒಮ್ಮೆ ಅಗಸ್ತ್ಯರ ಸ್ಮರಣೆ ಮಾಡಬೇಕು. ಅಗಸ್ತ್ಯರ ಸ್ಮರಣೆಯನ್ನು ಮಾಡಿದರೆ ಇದೆಲ್ಲ ಪರಿಹಾರ ಆಗುತ್ತಂತೆ. ಊಟ ಆದಮೇಲೆ ಅಂತಲೇ ಅದಕ್ಕೆ ಅಂತಲೇ ಒಂದು ಶ್ಲೋಕ ಹೇಳಿದ್ದಾರೆ. ಆತಾಪಿ ಭಕ್ಷಿತೋ ಯೇನ ವಾತಾಪಿ ಚ ಮಹಾಸುರಃ ಅಗಸ್ತ್ಯಸ್ಯ ಪ್ರಸಾದೇನ ಭೋಜನಂ ಮಮ ಜೀರ್ಯತಾಂ. ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಊಟ ಆದ ನಂತರ ಉಂಡದ್ದೆಲ್ಲ ಚೆನ್ನಾಗಿ ಜೀರ್ಣ ಆಗ್ತದಂತೆ, ಅದನ್ನು ಯಾವ ರೋಗ ರುಜಿನಗಳು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆ ಇಲ್ವಲ ಏನು ಹುಂಕಾರದಿಂದ ಸತ್ತಿದ್ದಾನೆ, ಅವನೇ ಈಗ ರುಕ್ಮಿಣಿಯ ಅಣ್ಣನಾಗಿ ಅಂದರೆ ಭೀಷ್ಮಕನ ಮಗನಾಗಿ ರುಗ್ಮಿ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದಾನೆ. ಇಷ್ಟು ನಿರ್ಣಯವನ್ನು ಕೊಡ್ತಿದ್ದಾರೆ ಆಚಾರ್ಯ. ವಾತಾಪಿ ಚ ಮಹಾಸುರಃ ಅಂತ. ಹೀಗೆ ಆ ವಾತಾಪಿ ಅವನೇ ಈಗ ಇಲ್ವಲನೇ ರುಗ್ಮಿಯಾಗಿ ಹುಟ್ಟಿದ್ದಾನಂತೆ. ಹೀಗೆ ರುಗ್ಮಿಯಾಗಿ ಹುಟ್ಟಿದ ನಂತರ ಅವನು ಯಾರು ಅಂತ ಕೇಳಿದರೆ ಇಷ್ಟೆಲ್ಲ ಹೇಳಿದ್ರು ಕಥೆಯನ್ನು. ಅಷ್ಟೇ ಅಲ್ಲ, ಅವನು ಭೀಷ್ಮಕನ ಮಗ ಅಂತೆ. ಭೀಷ್ಮಕ ಯಾರು ಅಂತ ಕೇಳಿದರೆ ಏನು 12 ಆದಿತ್ಯರು ಅಂತಿದ್ದಾರೆ,
ಆ ದ್ವಾದಶಾದಿತ್ಯರಲ್ಲಿ ಒಬ್ಬ ಮಿತ್ರ ಅಂತ ಒಬ್ಬ ಆದಿತ್ಯ, ಆ ಮಿತ್ರನ ಆ ಅವತಾರವೇನೇ ಭೀಷ್ಮಕ. ಆದರೆ ಅವನಲ್ಲಿ ಮಿತ್ರನ ಅವತಾರ ಆಗಿದ್ದರೂ ಸಜ್ಜನನಾಗಿದ್ದರೂ ಕೂಡ ರುಕ್ಮಿಣೀ ದೇವಿಯನ್ನು ಕೃಷ್ಣನಿಗೆ ವಿವಾಹ ಮಾಡಿ ಕೊಡಲ್ಲ ಮುಂದೆ. ಯಾಕೆ ಆ ದುರ್ಬುದ್ಧಿ ಬಂತು ಅಂದರೆ ಆಚಾರ್ಯರು ಅದನ್ನು ಹೇಳ್ತಾರೆ. ರಾಕ್ವಂಶಯುಕ್ತದನುಜೌ ಕೃತ ಕೈಶಿಕಾಕ್ಯವು ರಾಕ್ವಂಶಯುಕ್, ರಾಹುವಿನ ಆವೇಶ ಇತ್ತಂತೆ ಅವನಲ್ಲಿ, ಭೀಷ್ಮಕನಲ್ಲಿ ರಾಹುವಿನ ಆವೇಶ ಇದ್ದದ್ರಿಂದ ಹಾಗೆ. ಅಷ್ಟೇ ಅಲ್ಲ, ರುಕ್ಮಿಯಾದರೂ ಕೂಡ ರುಕ್ಮಿಣೀ ದೇವಿಯ ಅಣ್ಣನಾಗುವ ಯೋಗ ಬಂತಲ್ಲ. ಲಕ್ಷ್ಮೀದೇವಿ ಅಣ್ಣನಾಗಬೇಕು ಅಂದರೆ ಸಾಮಾನ್ಯವೇ? ಆ ಯೋಗ ಆದರೂ ಕೂಡ ಹೇಗೆ ಬಂತು ಅಂದರೆ, ಆ ಮಿತ್ರ ಎನ್ನುವವನಿಗೆ ಒಬ್ಬ ಶುಚಿ ಅಂತ ಇನ್ನೊಬ್ಬ ಅಗ್ನಿಯ ಪುತ್ರ, ಅವನು ಶುಚಿ ಅಂತ, ಅವನ ಆವೇಶ ಅವನಲ್ಲಿತ್ತಂತೆ. ಆದ್ದರಿಂದ ಇಲ್ವಲ ಎನ್ನುವಂಥ ದೈತ್ಯ ಅವತಾರ ಮಾಡಿದರೂ ಕೂಡ ಶುಚಿ ಎನ್ನುವಂತಹ ಅಗ್ನಿಪುತ್ರನ ಆವೇಶ ಇದ್ದದ್ರಿಂದಾಗಿ ರುಕ್ಮಿಣೀ ದೇವಿಯ ಅಣ್ಣನಾಗುವ ಯೋಗ ಬಂದಿತ್ತು ಅಂತ ಹೇಳುತ್ತಾರೆ. ಹೀಗೆ ಆಚಾರ್ಯರು ಕೊಡುವಂಥ ನಿರ್ಣಯಗಳಿವೆಲ್ಲವೂ ಕೂಡ. ಈ ರೀತಿಯಲ್ಲಿ ಇವನ ಜೊತೆಗೆ ಭೀಮಸೇನ ದೇವರು ಹೋರಾಡಿ ಇವನಿಂದಾಗಿ ದಿಗ್ವಿಜಯ ಸಂಪಾದನೆ ಮಾಡಿದ್ದಾರಂತೆ. ಇವನಿಂದ ದಿಗ್ವಿಜಯ ಸಂಪಾದನೆ ಆದ ಮೇಲೆ ಮುಂದೆ ಶಲ್ಯನ ಜೊತೆಗೆ ಹೋರಾಡಿದರಂತೆ. ಶಲ್ಯ ಇವನಿಗೆ ಸೋದರ ಮಾವನೇ, ಮತ್ತಾರೂ ಅಲ್ಲ. ಸೋದರ ಮಾವ ಆದರೂ ಕೂಡ ಇವನ ಜೊತೆಗೆ ಹೋರಾಡಿದರು ಭೀಮಸೇನ ದೇವರು. ಯಾಕೆ ಶಲ್ಯ ಯಾಕೆ ಹೋರಾಡಿದ? ಬಂಧೂರ್ನಿಜಸ್ಯ ತು ಬಲಂ ಸುಪರೀಕ್ಷಮಾಣಃ ಶಲ್ಯೋಪಿ ತೇನ ಯುಯುಧೇ ವಿಜಿತಸ್ತಥೈವ ಭೀಮೋ ಜಿಗಾಯ ಯುಧಿ ವೀರಮತೈಕಲವ್ಯಂ ಸರ್ವೇ ನೃಪಾಶ್ಚ ವಿಜಿತಾ ಅಮುನೈವಮೇವ. ಬಂಧೋರ್ನಿಜಸ್ಯ, ತನ್ನ ಬಂಧು ಅಂತಾಗಿದ್ದರೂ ಕೂಡ ಯುದ್ಧದಲ್ಲಿ ಹಾಗಿದ್ದಾನೆವನು ಅಂತ ತಿಳ್ಕೊಳ್ಬೇಕು ಅಂತ ಶಲ್ಯ ಹೋರಾಡಿದ್ದು. ಶಲ್ಯ ಯಾರು ಅಂತ ಹಿಂದೆ ಬಂದಿದೆ. ಅಂದರೆ ಪ್ರಹ್ಲಾದರಾಜರ ತಮ್ಮ ಏನಿದ್ದ ಸಹ್ಲಾದನ ಅವತಾರವೇ ಈ ಶಲ್ಯ. ಆದ್ದರಿಂದ ಆ ಶಲ್ಯ ಅವನು ಕೂಡ ಭೀಮಸೇನ ದೇವರ ಜೊತೆಗೆ ಹೋರಾಡಿದ್ದು. ಯಾಕೆ ಅಂದರೆ ಅವರ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಹೋರಾಡಿದರಂತೆ. ಈ ರೀತಿ ಭೀಮಸೇನ ದೇವರು ಇವರ ಜೊತೆಗೂ ಕೂಡ ಕಾದಾಡಿ ದಿಗ್ವಿಜಯ ಸಂಪಾದನೆ ಮಾಡಿದ್ದಾರೆ. ಏಕಲವ್ಯನ ಜೊತೆಗೂ ಹೋರಾಡಿದ್ದಾರಂತೆ, ಅಲ್ಲೂ ದಿಗ್ವಿಜಯ ಸಂಪಾದನೆ ಮಾಡಿದ್ದಾರೆ. ತದ್ಬಾಹು ವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾನೃಪಾಂಶ್ಚ ಸಮಜೈದ್ಬಲವಾನ್ನ ಯತ್ನಾತ್. ಈ ರೀತಿ ಅವರ ಬಾಹುಬಲದ ತಾಕತ್ತಿನಿಂದಲೇ ಈ ಅರ್ಜುನನೂ ಕೂಡ ಅವನ ಬಾಹುವಿನಿಂದ ರಕ್ಷಿತವಾಗಿಯೇ ಬೇರೆ ಬೇರೆಯವರ ಜೊತೆಗೆ ಸಣ್ಣ ಪುಟ್ಟ ವ್ಯಕ್ತಿಗಳ ಜೊತೆಗೂ ಕೂಡ ಹೋರಾಡಿಕೊಂಡು ಬಂದಿದ್ದಾನಂತೆ. ಹೀಗೆ ಭೀಮಸೇನ ದೇವರು ಹಾಗೆ ಅರ್ಜುನ ಇವರಿಬ್ಬರೂ ಕೂಡ ಚೆನ್ನಾಗಿ ಎಲ್ಲರ ಜೊತೆಗೆ ಹೋರಾಡಿಕೊಂಡು ಆ ಎಲ್ಲರಿಂದಲೂ ಕೂಡ ದಿಗ್ವಿಜಯವನ್ನು ಸಂಪಾದನೆ ಮಾಡಿಕೊಂಡು ಬರ್ತಾ ಇದ್ದಾರಂತೆ ತಮ್ಮ ಹಸ್ತಿನಾವತಿಗೆ ಬಂದಾಗ ಅವರ ಬಾಹುವೀರ್ಯವನ್ನೆಲ್ಲವನ್ನು ನೋಡಿ ಕೆಲವರಿಗೆಲ್ಲ ವಿದುರನಿಗೆ, ಭೀಷ್ಮನಿಗೆ ಎಲ್ಲರಿಗೂ ಪರಮಾನಂದವಾಯಿತಂತೆ. ಎಂಥ ಭೀಮ, ಅವನ ವ್ಯಕ್ತಿತ್ವ ಏನು, ಅವನ ತಾಕತ್ತೇನು ಅಂತ ಎಲ್ಲರೂ ಅವನನ್ನು ಕೊಂಡಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಕೊಂಡಾಡಿದರೆ ದ್ವೇಷ ಮಾಡೋನು ಯಾರು ಅಂತ ಗೊತ್ತಿದೆಯಲ್ಲ, ಹೇಳಬೇಕಾಗಿಲ್ಲ. ದ್ವೇಷ ಮಾಡುವವನು ಅಯೋಗ್ಯ, ದುರ್ಯೋಧನ ಒಬ್ಬ ಇದ್ದೇ ಇದ್ದ, ಅವನು ಮಾತ್ರ ಪರಮದ್ವೇಷ ಮಾಡ್ತಾ ಇದ್ದಂತೆ. ತದ್ಬಾಹು ವೀರ್ಯಮಥ ವೀಕ್ಷ ಮುಮೋದ ಧರ್ಮ ಸೂನುಸ್ಸ ಮಾತೃಯಮಜೋ ವಿದುರಸ್ಸ ಭೀಷ್ಮ. ಧರ್ಮಸೂನು ಸಮಾತೃಯಮಜ, ಧರ್ಮಸೂನು ಆ ಧರ್ಮರಾಜ ಮತ್ತು ವಿದುರ ಭೀಷ್ಮಾಚಾರ್ಯರು ಇವರೆಲ್ಲರೂ ಕೂಡ ಆನಂದವನ್ನು ವ್ಯಕ್ತಪಡಿಸಿದರೆ ಧೃತರಾಷ್ಟ್ರ ಮತ್ತು ಅವನ ಮಕ್ಕಳಿಗೆಲ್ಲರಿಗೂ ಕೂಡ ಒಳಗಿಂದ ಹೊಟ್ಟೆ ಉರಿ ಆಯ್ತಂತೆ. ಅವರಿಗೆಲ್ಲ ಭಾಳ ಹೊಟ್ಟೆ ಉರಿ. ಆ ಹೊಟ್ಟೆ ಉರಿಯಿಂದ ವಿಲಿವಿಲಿ ಅಂತ ಒದ್ದಾಡಿದರು. ಅಷ್ಟು ಒದ್ದಾಡಿಕೊಂಡು ಏನು ಮಾಡಿದ್ರಂತೆ, ಆವತ್ತೇ ಶುರು ಮಾಡಿದ್ನಂತೆ ಮಾಮಕ ಪಾಂಡವಾಶ್ಚೈವ ಅಂತ ಹೇಳಿಬಿಟ್ಟು, ಮಾಮಕಾಹ ಪಾಂಡವಾಹ ಅನ್ನೋ ದುರ್ಬುದ್ಧಿ ಧೃತರಾಷ್ಟ್ರನಿಗೆ ಆವತ್ತೇ ಹುಟ್ಟಿತಂತೆ. ಇವರೆಲ್ಲ ನನ್ನ ಮಕ್ಕಳು, ಇವರೆಲ್ಲ ಪಾಂಡು ಮಕ್ಕಳು ಅಂತ ಹೇಳಿಬಿಟ್ಟು ಪಂಚಪಾಂಡವರ ಬಗ್ಗೆ ಇವರು ಬೇರೆ ಅನ್ನುವ ಭಾವ ಅಲ್ಲಿಗೆ ಬಂತಂತೆ. ಆ ಭಾವನೆ ಬಂದಾಗ ಕೃಷ್ಣ ಪರಮಾತ್ಮ ಯೋಚನೆ ಮಾಡಿದ. ಮಥುರಾಪಟ್ಟಣದಲ್ಲಿದ್ದಂತೆ ಕೃಷ್ಣ ಅಕ್ರೂರನಿಗೆ ಹೇಳಿದಂತೆ ಕೃಷ್ಣ ಪರಮಾತ್ಮ, ಅಲ್ಲ ಏನು ಮಾಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ನಾವು ರಾಜಕೀಯವನ್ನು ಮಾಡಬೇಕು ಅಂತ. ಮೊಟ್ಟ ಮೊದಲು ಪರಮಾತ್ಮ ಕೃಷ್ಣ ಪರಮಾತ್ಮ ಅವನ ರಾಜಕೀಯದ ತಂತ್ರಗಾರಿಕೆಯನ್ನು ಆರಂಭ ಮಾಡಿದ್ದೇ ಇಲ್ಲಿ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮನ ರಾಜತಂತ್ರಗಾರಿಕೆ ಅನ್ನೋದು ಆರಂಭ ಆದ್ದಂತೆ. ಏನು ಮಾಡಿದ ಕೃಷ್ಣ ಅಂದರೆ ಅಕ್ರೂರನಿಗೆ ಹೇಳಿ ಕಳಿಸಿದ್ದಂತೆ, ಅಕ್ರೂರ ನೀನು ಹೋಗಿ ಧೃತರಾಷ್ಟ್ರನ ಮನೆಯಲ್ಲೇ ವಾಸ ಮಾಡಿ ಅನೇಕ ದಿನಗಳಲ್ಲಿದ್ದು ಯಾರ್ಯಾರು ಪಾಂಡವರನ್ನು ದ್ವೇಷ ಮಾಡ್ತಿದ್ದಾರೆ, ಯಾರು ಬಹಳವಾಗಿ ದುರ್ಯೋಧನಾದಿಗಳನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಧೃತರಾಷ್ಟ್ರನಿಗೆ ಗಮನಕ್ಕೆ ತರಬೇಕು. ಏನು ಅಂದರೆ ಇಲ್ಲಿ ತನಕಲೂ ಕೂಡ ಆದದ್ದಾಯಿತು, ಆದರೆ ಇನ್ನು ಮುಂದೆ ಈ ಪಾಂಡವರನ್ನು ದ್ವೇಷ ಮಾಡಬಾರದು ಅನ್ನುವ ಭಾವನೆ ಅವನಿಗೆ ಬರಬೇಕು.
ಆ ರೀತಿಯಲ್ಲಿ ಅವನಿಗೆ ಉಪದೇಶವನ್ನು ಮಾಡು ಅಂತ ಹೇಳಿದ ಕೃಷ್ಣ ಪರಮಾತ್ಮ. ಅಲ್ಲಿದ್ದುಕೊಂಡು ಯೋಚನೆ ಮಾಡಿ ಎಲ್ಲ ಆದ ನಂತರ ಆಮೇಲೆ ಅವನಿಗೆ ಉಪದೇಶ ಮಾಡು. ಉಪದೇಶ ಮಾಡಿದ ನಂತರವೂ ಕೂಡ ಅವನೇನಾದರೂ ಮಾತು ಕೇಳಲಿಲ್ಲ ಅಂದರೆ ಆಗ ಹೇಳು ಅಂತ ಹೇಳಿದಂತೆ ಕೃಷ್ಣ ಪರಮಾತ್ಮ. ಎಲ್ಲ ಹೇಳು, ಮೊದಲು ನಿಧಾನವಾಗಿ ಹೇಳು, ಅದನ್ನು ಮೇಲೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ತವ ಪುತ್ರಾಹ ನಸಂತ್ಯೇವ ಭೀಮಸೇನಾಗ್ನಿನ ದಗ್ಧಾಹ ಅಂತ. ಭೀಮಸೇನ ಅಗ್ನಿಯನ್ನು ಪಾಂಡವರಲ್ಲಿ ಒಬ್ಬ ದೊಡ್ಡ ಅಗ್ನಿ ಇದ್ದಾನೆ, ಆ ಅಗ್ನಿಯಿಂದಾಗಿ ನಿನ್ನ ಮಕ್ಕಳೆಲ್ಲರೂ ಕೂಡ ಸತ್ತೇ ಹೋಗ್ತಾರೆ, ಸುಟ್ಟು ಭಸ್ಮ ಆಗ್ತಾರೆ, ಅರ್ಥ ಮಾಡಿಕೋ. ಆದ್ದರಿಂದ ಪಾಂಡವರನ್ನು ದ್ವೇಷ ಮಾಡಬೇಡ ಅಂತ ಅಕ್ರೂರ ನೀನು ಅವನಿಗೆ ಹೇಳು ಅಂತ ಕೃಷ್ಣ ಪರಮಾತ್ಮ ಹೇಳಿ ಕಳಿಸಿದ್ನಂತೆ. ಇಷ್ಟು ಮಾತನ್ನು ಹೇಳಿ ಕಳಿಸಿದ್ದಕ್ಕೆ ಹಾಗೇ ಅಂತ ಅಕ್ರೂರ ಬಂದಿದ್ದ. ಅನೇಕ ದಿನಗಳ ಕಾಲ ವಾಸ ಮಾಡಿ ಯಾರ್ಯಾರು ಹೇಗಿದ್ದಾರೆ ಎಲ್ಲ ತಿಳ್ಕೊಳ್ತಾ ಇದ್ದಾನಂತೆ. ಜ್ಞಾತ್ವಾ ಸ ಕುಂತಿ ವಿದುರೋಕ್ತಿತ ಆತ್ಮನಾಚ ಮಿತ್ರಾರಿ ಮಧ್ಯಮ ಜನಾಂ ಸ್ತನಯೇಷು ಪಾಂಡೋ ವಿಜ್ಞಾಯ ಪುತ್ರವಶಗಂ ಧೃತರಾಷ್ಟ್ರಮಂಜಃ ಸಾಮ್ನೈವ ಭೇದ ಸಹಿತೇನ ಜಗಾದ ವಿದ್ವಾನ್. ಆಗ ಹೇಳ್ತಾ ಇದ್ದಾನಂತೆ, ಇವನು ಮಾಡ್ತಾ ಇರುವ ತಾರತಮ್ಯಗಳೆಲ್ಲ ಗೊತ್ತಾಗ್ತಾ ಇದೆ. ಪಾಂಡವರನ್ನು ಯಾವ ರೀತಿ ನೋಡ್ತಿದ್ದಾನೆ, ತನ್ನ ಮಕ್ಕಳನ್ನು ಹೇಗೆ ನೋಡ್ತಿದ್ದಾನೆ ಎಲ್ಲ ಗೊತ್ತಾಯಿತು. ಆಗ ಹೇಳಿದ ಕೃಷ್ಣ ಪರಮಾತ್ಮ ಹೇಳಿದಂತೆ ಹೇಳ್ತಾ ಇದ್ದಾನಂತೆ. ಪುತ್ರೇಶು ಪಾಂಡುತನಯೇಷು ಚ ಸಾಮ್ಯ ವೃತ್ತಿ. ಆ ಪಾಂಡುವಿನ ಮಕ್ಕಳಿದ್ದಾರಲ್ಲ ಅವರಲ್ಲಿ ನೀನು ದ್ರೋಹ ಮಾಡಬಾರದು, ಅವರನ್ನು ಸಮಾನರಾಗಿ ನೋಡಬೇಕು, ನಿನ್ನ ಮಕ್ಕಳು ಅಂತ ನೋಡಬೇಕು. ಅವರಪ್ಪ ಇಲ್ಲ ಅಂತ ಹೇಳಿ ಅಂದ ಮಾತ್ರಕ್ಕೇನೆ ಅವರನ್ನು ಬೇರೆ ಅಂತ ಅನ್ನೋ ಹಾಗೆ ನೋಡಬಾರದು, ಅವರನ್ನು ಸರಿಯಾಗಿ ನೋಡ್ಕೋ. ಅವರನ್ನು ನೋಡ್ಕೊಳ್ಳೋದ್ರಿಂದ ನಿನಗೇನು ಲಾಭ ಹೇಳ್ತೀನಿ ಕೇಳು ಅಂತಾರೆ. ಅಕ್ರೂರ ಹೇಳಿದ್ನು, ನಿನಗೆಷ್ಟು ಲಾಭ ಇದೆ ಅಂತ. ಕೀರ್ತಿಂಚ ಧರ್ಮ ಮುರುಮೇಶಿ ತಥಾರ್ಥ ಕಾಮವು. ನಿನಗೆ ಕೀರ್ತಿ ಬರುತ್ತದೆ, ಅಷ್ಟೇ ಅಲ್ಲ ಒಳ್ಳೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಕೂಡ ಲಭ್ಯವಾಗ್ತದೆ. ಯಾಕೆ? ಸಜ್ಜನರ ಪಕ್ಷಪಾತಿಯಾಗಿದ್ದಿ ಅಂತ. ಅಷ್ಟೇ ಅಲ್ಲ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ನೀನು ಅವರನ್ನು ಚೆನ್ನಾಗಿ ನೋಡಿಕೊಂಡು ಪಾಂಡವರನ್ನು ಅಂದರೆ ಕೃಷ್ಣ ಪರಮಾತ್ಮ ನಿನ್ನ ಮೇಲೆ ಪ್ರೀತಿ ಮಾಡ್ತಾನೆ ಜಾಸ್ತಿ ಅಂತ. ಯಾಕೆ ಅಂದರೆ ಪಾಂಡವರು ಅಂದರೆ ಅವನಿಗೆ ಪಂಚಪ್ರಾಣ, ಕೃಷ್ಣನಿಗೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಅವನಿಗೆ ಪಂಚಪ್ರಾಣ, ಆದ್ದರಿಂದಾಗಿ ಅವರನ್ನು ನೀನು ಚೆನ್ನಾಗಿ ನೋಡಿಕೊಂಡ್ರೆ ಕೃಷ್ಣ ನಿನ್ನ ಕಡೆಗೆ ಬರ್ತಾನೆ. ಅವನು ನಿನ್ನ ಕಡೆಗೆ ಬಂದ ಅಂತಾದರೆ ಸಾಕಂ ಸಮಸ್ತ ಯದು ಬಿಸ್ಸಹಿತ ಸುರಾಜ್ಯೈಹಿ. ಎಲ್ಲ ಯದುವಂಶದವರೆಲ್ಲ ಕೃಷ್ಣನ ಪಕ್ಷದಲ್ಲಿದ್ದಾರೆ, ದೇವತೆಗಳೆಲ್ಲ ಕೃಷ್ಣನ ಕಡೆಗಿದ್ದಾರೆ. ಹಾಗಾದರೆ ಎಲ್ಲ ದೇವತೆಗಳ ಅನುಗ್ರಹ ನಿನಗಾಗತ್ತೆ ಅಂತರ್ಥ. ಆದ್ದರಿಂದಾಗಿ ಪಾಂಡುವಿನ ಮಕ್ಕಳನ್ನೆಲ್ಲರನ್ನೂ ಕೂಡ ಪಾಂಡವರನ್ನು ಚೆನ್ನಾಗಿ ನೋಡ್ಕೋ, ಅವರಲ್ಲಿ ದ್ರೋಹವನ್ನು ಮಾಡಬೇಡ ಅಂತ, ತಾರತಮ್ಯ ಮಾಡಬೇಡ ಅಂತ ಬಹಳವಾಗಿ ಹೇಳಿದ. ಎಷ್ಟು ಹೇಳಿದರೂ ಕೂಡ ಇವನೇನು ಹೇಳಿದ ಅಂದರೆ ಇತ್ತಂ ಸಮಸ್ತ ಕುರು ಮಧ್ಯ ಉಪಾತ್ತ ವಾಕ್ಯೋ ರಾಜಾಪಿ ಪುತ್ರವಶಗೋ ವಚನಂ ಜಗಾದ. ಅವನಿಗೆ ಪುತ್ರ ವ್ಯಾಮೋಹದಿಂದಾಗಿ, ದುರ್ಯೋಧನನ ಮೇಲಿನ ವ್ಯಾಮೋಹದಿಂದ ಹೇಳ್ತಾ ಇದ್ದಾನೆ. ಅಯೋಗ್ಯ ಧೃತರಾಷ್ಟ್ರ ಏನು ಹೇಳಿದ್ನಂತೆ ನೋಡಿ, ಎಂಥ ಸಂದರ್ಭದಲ್ಲಿ ಎಂಥ ಮಾತು ಹೇಳ್ತಿದ್ದಾನೆ. ಕೊನೆಗೆ ಅಕ್ರೂರ ಎಲ್ಲಿ ತನಕ ನಿಧಾನವಾಗಿ ಹೇಳೋದೆಲ್ಲ ಹೇಳಿ ಆಯಿತು. ಹೇಳಿ ಆದ ನಂತರವೂ ಕೂಡ ಅವನು ಮಾತು ಕೇಳದೇ ಇದ್ದಾಗ ತವ ಪುತ್ರಾಹ ನಸಂತ್ಯೇವ ಭೀಮಸೇನಾಗ್ನಿ ಭಸ್ಮಿತಾಹ ಅಂತ ಹೇಳಿದ. ಭೀಮಸೇನ ಎನ್ನುವಂಥ ಅಗ್ನಿಯಿಂದ ಸುಟ್ಟೋಗ್ತಾರೆ ಎಲ್ಲರೂ ಅಂತ ಇಷ್ಟೆಲ್ಲ ಹೇಳಿದರೂ ಕೂಡ ಕೊನೆಗೇನು ಹೇಳಿದಂತೆ, ಈ ಧೃತರಾಷ್ಟ್ರ ಹೇಳಿದ ಮಾತು ಅಕ್ರೂರನಿಗೆ, ಅಲ್ಲ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ ನೀವು, ಆದರೆ ಏನು ಮಾಡೋದು? ಅವರನ್ನು ಪಕ್ಷಪಾತ ಮಾಡೋದು, ಅವರಿಗೆ ದ್ರೋಹ ಮಾಡೋದು ಎಲ್ಲ ನನ್ನ ಕೈಯಲ್ಲೇನಿಲ್ಲ, ಎಲ್ಲ ಹರಿ ಇಚ್ಛೆ ಅನ್ನಂತೆ. ಎಂಥ ಮಾತು ನೋಡಿ, ಅವನು ಮಾಡುವ ದ್ರೋಹಕ್ಕೆ ಹರಿ ಇಚ್ಛೆ ಅಂತ ಹೇಳಿದ್ನಂತೆ. ಒಳ್ಳೆಯ ಕೆಲಸಕ್ಕೆ ಹರಿ ಇಚ್ಛೆ ಅಂತ ಹೇಳಬೇಕು. ತಾನು ಮಾಡುವಂಥ ಅವಿರುದ್ಧವಾಗಿರುವಂಥ, ಅವನಿಗೆ ಅಯೋಗ್ಯವಾಗಿರುವಂಥ ಕೆಲಸಗಳೆಲ್ಲ ಯಾವುದಿದ್ದು ಅದೆಲ್ಲ ಹರಿ ಇಚ್ಛೆ ಅನ್ನಂತೆ. ಮುಂದೆಲ್ಲ ಆಗ್ತಾ ಇತ್ತು. ಮುಂದೆ ಜೂಜಾಟ ಬಂತು. ಆ ಜೂಜಾಟಕ್ಕೂ ಕೂಡ ನಿಲ್ಲಿಸು ಅಂತ ಹೇಳಿದರೆ ಇದು ಮಾಡಬಾರ್ದು, ಧರ್ಮ ಅಲ್ಲ ಅಂದರೆ ಎಲ್ಲ ಹರಿ ಇಚ್ಛೆ ಅಂತಿದ್ದಂತೆ. ಅವನು ಅಯೋಗ್ಯವನು. ಎಲ್ಲ ಯಾವುದು ಇಂಥ ಕೆಲಸಗಳಿರ್ತಾವೋ ಅದಕ್ಕೆಲ್ಲ ಹರಿ ಇಚ್ಛೆ ಅಂತ ಹೇಳೋದು. ಈ ರೀತಿ ಹರಿಯ ಮೇಲೆ ಹಾಕಿ ತಪ್ಪಿಸಿಕೊಳ್ತಾ ಇದ್ದಂತೆ. ಹಾಗೇ ಹೇಳಿದ್ದಂತೆ. ಅದಕ್ಕೆ ಸರ್ವಂ ವಶೇ ಭಗವತೋ ನವಯಂ ಸ್ವತಂತ್ರ. ನಾವೇನು ಸ್ವತಂತ್ರರಲ್ಲ, ಎಲ್ಲ ಹರಿ ಇಚ್ಛೆ, ಇದು ಹರಿ ಇಚ್ಛೆಯಿಂದ ನಡೀತಾ ಇದೆ. ಅದಕ್ಕೆ ಅಕ್ರೂರ ನೀನ್ಯಾಕೆ ಇಷ್ಟು ಒದ್ದಾಡ್ತಿದ್ದಿ? ಭೂಭಾರ ಹರಣಕ್ಕೆ ಅಂತಲೇನೆ ವಾಸುದೇವ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ ಭಗವಂತ, ಅವನಿದ್ದಾನೆ, ಅವನು ನೋಡ್ಕೊಳ್ತಾನೆ. ಭೂಭಾರ ಸಂಹೃತಿ ಕೃತೆ ಸ ಇಹಾವತೀರ್ಣ. ಅವನೇ ಅವತಾರ ಮಾಡಿದ್ದಾನೆ, ಅವನೇ ನೋಡ್ಕೊಳ್ತಾನೆ ಬಿಡು, ನೀನ್ಯಾಕೆ ತಲೆ ಕೆಡಿಸ್ಕೊಳ್ತೀಯನ್ನಂತೆ ಅಕ್ರೂರನಿಗೆ. ಈ ಮಾತನ್ನು ಕೇಳಿ ಬಹಳ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾನಂತೆ. ಏವಂ ನಿಶಮ್ಯ ವಚನಂ ಸತು ಯಾದವೋಸ್ಯ ಜ್ಞಾತ್ವಾ ಮನೋಸ್ಯ ಕಲುಷಂ ತವ ನೈವ ಪುತ್ರಾಹ. ಹೇಳೇ ಬಿಟ್ಟ ಕೊನೆಗೆ,
ತವನೈವ ಪುತ್ರಾಹ, ನಿನಗೆ ಮಕ್ಕಳೇ ಇಲ್ಲ ಅಂತ ತಿಳ್ಕೊಂಬಿಡು. ಯಾಕೆ ಅಂದರೆ ಭೀಮಸೇನಾಗ್ನಿ ಭಸ್ಮಿತಾಹ, ಭೀಮಸೇನನೆನ್ನುವಂಥ ಅಗ್ನಿಯಿಂದ ಎಲ್ಲ ಸುಟ್ಟು ಹೋಗ್ತಾರೆ. ಇಂಥ ಮಕ್ಕಳನ್ನು ಪಡೆದಿದ್ದಿ ನೀನು, ಅಯೋಗ್ಯರನ್ನು ನೀನು ಅಯೋಗ್ಯನಾಗಿದ್ದಿ ಅಂತ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರಂತೆ. ಹೀಗೆ ಹೋಗುವಾಗ ಆ ಅಕ್ರೂರನ ಜೊತೆಗಾಗಬೇಕಾದ್ರೆ ಜ್ಞಾನೋಪದೇಶವನ್ನು ಪಡ್ಕೊಳ್ಬೇಕು ಅಂತ ಭೀಮಸೇನ ದೇವರು ಕೂಡ ಹೊರಟ್ರಂತೆ ಅಕ್ರೂರನ ಜೊತೆಗೆ. ಮಥುರಾಪಟ್ಟಣಕ್ಕೆ ಅಕ್ರೂರ ಹೊರಟಾಗ ಅವನ ಜೊತೆಯಲ್ಲಿ ಇವರು ಹೊರಟ್ರಂತೆ. ಅಂದರೆ ಭೀಮಸೇನ ದೇವರು, ಅರ್ಜುನ ಮತ್ತು ಸಹದೇವ 3 ಜನ ಹೊರಟಿದ್ದಾರಂತೆ. ಧರ್ಮರಾಜ ಮತ್ತು ನಕುಲ ಅಲ್ಲೇ ಇದ್ದರು. ಇನ್ನು 3 ಜನರು ಕೂಡ ಅಲ್ಲಿಗೆ ಹೊರಟಿದ್ದಾರಂತೆ. ಆ 3 ಜನರು ಕೂಡ ಹೊರಟ್ರಂತೆ. ಜ್ಞಾನಂತು ಭಾಗವತಮುತ್ತಮಮಾತ್ಮಯೋಗ್ಯಂ ಭೀಮಾರ್ಜುನೌ ಭಗವತಃ ಸಮವಾಪ್ಯ ಕೃಷ್ಣಾತ್. ಅಲ್ಲಿ ಹೋಗಿ ಕೃಷ್ಣ ಪರಮಾತ್ಮನಿಂದ ಒಳ್ಳೆ ವಿದ್ಯೆಯನ್ನು ಪಡಿಬೇಕು ಅಂತ ಹೋಗಿದ್ದಾರೆ. ಹೋದಾಗ ಅಲ್ಲಿ ಆಗಬೇಕಾದ್ರೆ ಅರ್ಜುನ ಕೃಷ್ಣ ಪರಮಾತ್ಮನಿಂದಾಗಿ ಅಸ್ತ್ರವಿದ್ಯೆಯನ್ನು ಕಲ್ತಿದ್ದಾನಂತೆ. ಬಹಳ ಅಸ್ತ್ರವಿದ್ಯೆಯನ್ನು ಕಲ್ತ. ಭೀಮಸೇನ ದೇವರಾಗಬೇಕಾದ್ರೆ ಈ ಬಲರಾಮ ದೇವರಿಂದಾಗಿ ಗದಾವಿದ್ಯೆಯನ್ನು ಕಲ್ತಿದ್ದಾರಂತೆ ಭೀಮಸೇನ ದೇವರು. ಆದರೆ ಈ ಪ್ರಸಂಗದಲ್ಲಾಗುವಾಗ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ, ಶ್ರೀಮದ್ ಆಚಾರ್ಯರು. ಏನಿದು ಅಂದರೆ, ಭೀಮಸೇನ ದೇವರು ಬಲರಾಮ ದೇವರಿಂದಾಗಿ ಗದಾಭ್ಯಾಸವನ್ನು ಮಾಡಿದರು ಅಂತ ಹೇಳಿದರೆ ಅದು ಹೇಗೆ? ಯಾಕೆ ಅಂದರೆ ಯಾರಿಂದ ಅಭ್ಯಾಸ ಮಾಡ್ತಾರೋ ಆಗ ಅವರು ಶಿಷ್ಯರಾಗ್ತಾರೆ. ಶಿಷ್ಯರು ಅಂತಾದರೆ ಅವರಿಗೆ ನಮಸ್ಕಾರ ಮಾಡಿ ವಿದ್ಯೆಯನ್ನು ಕಲಿಬೇಕಾಗ್ತದೆ. ಆದರೆ ಬಲರಾಮ ದೇವರು ಶೇಷದೇವರು, ಅವರು 5ನೇ ಕಕ್ಷೆಯಲ್ಲಿದ್ದಾರೆ. ಇನ್ನು ಇವರಾಗುವಾಗ 3ನೇ ಕಕ್ಷೆಯಲ್ಲಿದ್ದಾರೆ ಭೀಮಸೇನ ದೇವರು, ವಾಯುದೇವರು. ಆದ್ದರಿಂದ ಮೇಲ್ಕಕ್ಷೆಯಲ್ಲಿರುವಂಥ ವಾಯುದೇವರು ಕೆಳಕಕ್ಷೆಯಲ್ಲಿರುವಂಥ ಬಲರಾಮ ದೇವರಿಗೆ ಹೇಗೆ ನಮಸ್ಕಾರ ಮಾಡ್ತಾ ಇದ್ದರು? ಯಾವ ರೀತಿ? ಅದರ ಬದಲಾಗಿ ಇನ್ನೊಂದು ಕೆಲಸವೇ ಮಾಡ್ಬೋದಿತ್ತು. ಅಲ್ಲೇ ಕೃಷ್ಣ ಪರಮಾತ್ಮ ಇದ್ದ. ಕೃಷ್ಣ ಸರ್ವೋತ್ತಮ ಆದ್ದರಿಂದ ಅವನಿಗೇ ನಮಸ್ಕಾರ ಮಾಡಿ ಅವನಿಂದಲೇ ಯುದ್ಧ ಕಲ್ತಿದ್ರೆ ಆಗ್ತಿತ್ತು. ಆ ಗದಾವಿದ್ಯೆಯನ್ನು ಕಲ್ತಿದ್ರೆ ಆಗ ಹೋಗ್ತಿತ್ತು. ಹಾಗಿರುವಾಗ ಯಾಕೆ ಕೃಷ್ಣನಿಂದ ಯಾಕೆ ಕಲೀಲಿಲ್ಲ? ಬಲರಾಮ ದೇವರಿಂದ ಕಲಿತಾಗ ಅವರಿಗೆ ನಮಸ್ಕಾರ ಮಾಡಬೇಕಾಗ್ತದೆ. ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ತಾರೆ ಭೀಮಸೇನ ದೇವರು ಅಂದರೆ, ಆಚಾರ್ಯರು ಎಂಥ ಅದ್ಭುತವಾದ ನಿರ್ಣಯವನ್ನು ಕೊಡ್ತಾರೆ. ಆಚಾರ್ಯರ ನಿರ್ಣಯ ನೋಡಿ. ಭೀಮಸೇನ ದೇವರು ಏನು ಮಾಡಿದರೂ ಕೂಡ ಕೃಷ್ಣನಿಂದ ಗದಾಭ್ಯಾಸವನ್ನು ಕಲಿಯೋದಿಲ್ಲ ಅಂದ್ರಂತೆ. ಗದಾಭ್ಯಾಸವನ್ನು ಮಾಡೋದೇ ಇಲ್ಲ ಅಂದ್ರಂತೆ. ಯಾಕೆ ಅಂದರೆ ಅವರದ್ದು ಶುದ್ಧವಾದ ಭಾಗವತ ಧರ್ಮ. ಏನು ಗದಾಭ್ಯಾಸವನ್ನು ಮಾಡಬೇಕು ಅಂತಾದರೆ ಕೃಷ್ಣ ಪರಮಾತ್ಮ ಅಭ್ಯಾಸ ಮಾಡಿಸ್ಬೇಕು ಅಂದರೆ ಸುಮ್ಮನೆ ಅಲ್ಲ. ಏನಾದರೂ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಅವರು ಹೇಳಿಕೊಡಬೇಕು ಅಂದರೆ ಅವರ ಜೊತೆಗೆ ಇವರು ಕೂಡ ಕಾದಾಡಬೇಕಾಗತ್ತೆ. ಅಂದರೆ ಕಾದಾಡೋದಂದರೆ ಕೃಷ್ಣ ಪರಮಾತ್ಮ ಗದೆಯಿಂದ ಎತ್ತುವಾಗ ಆ ಕೃಷ್ಣನ ವಿರುದ್ಧವಾಗಿ ಭೀಮಸೇನ ದೇವರು ಕೂಡ ಗದೆಯನ್ನು ಎತ್ತಬೇಕಾಗತ್ತೆ. ಅದು ವಿನೋದಕ್ಕಾದರೂ ಕೂಡ ಭೀಮಸೇನ ದೇವರ ಒಂದು ಪ್ರತಿಜ್ಞೆ ಏನು ಅಂದರೆ, ವಿನೋದಕ್ಕೂ ಕೂಡ ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ನಾನು ಹೋರಾಡೋದಿಲ್ಲ ಅಂತ. ಎಂಥ ಭಾಗವತ ಧರ್ಮ ಭೀಮಸೇನ ದೇವರದ್ದು. ವಿನೋದಕ್ಕೂ ಕೂಡ ನಾನು ಹೋರಾಡಲ್ಲ, ಅಂಥದ್ದು ಅಭ್ಯಾಸ ಬೇಡ ನನಗೆ. ಕೃಷ್ಣನಿಂದ ನಾನು ಗದಾಭ್ಯಾಸ ಕಲಿಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೃಷ್ಣನ ವಿರುದ್ಧವಾಗಿ ಒಂದು ದಿವಸವೂ ಕೂಡ ಗದೆಯನ್ನು ಎತ್ತೋದಿಲ್ಲ ನಾನು ಅಂತ ಅವರ ಪ್ರತಿಜ್ಞೆ ಭೀಮಸೇನ ದೇವರದ್ದು. ಇಂಥ ಮಹನೀಯರು ಭೀಮಸೇನ ದೇವರು. ಆ ರೀತಿ ಆದ್ದರಿಂದಾಗಿ ಬಲರಾಮ ದೇವರ ಬಳಿಯಲ್ಲಿ ಬಂದ್ರಂತೆ. ಆದರೆ ಬಲರಾಮ ದೇವರಿಗೆ ನಮಸ್ಕಾರ ಮಾಡಬೇಕಾಗತ್ತಲ್ವ ಅಂದರೆ, ಬಲರಾಮ ದೇವರಿಗೆ ನಮಸ್ಕಾರ ಮಾಡ್ತಿದ್ರಂತೆ. ಹೇಗೆ ಮಾಡುತ್ತಾ ಇದ್ರು ಅಂದರೆ, ಹಿಂದೆಯೇ ಒಂದು ಬಂದಿದೆ ಪ್ರಸಂಗದಲ್ಲಿ. ಏನು ಅಂದರೆ, ಭಗವಂತನಿಗೆ 2 ಕೇಶಗಳಂತೆ. ಒಂದು ಕೃಷ್ಣಕೇಶ, ಇನ್ನೊಂದು ಶುಕ್ಲಕೇಶ ಅಂತ. ಕೃಷ್ಣಕೇಶ ಅಂತ ಒಂದು ಕೂದಲಿಂದ ಅಂದರೆ ಕಪ್ಪು ಕೂದಲಿಂದಾಗಿ ಕೃಷ್ಣನ ಅವತಾರ ಆದದ್ದು. ಶುಕ್ಲಕೇಶದಿಂದ ಆಗಬೇಕಾದರೆ ಬಲರಾಮ ದೇವರು ಹುಟ್ಟಿದ್ದಾರೆ. ಶುಕ್ಲಕೇಶ ರೂಪದಿಂದಲೇ ಆ ಬಲರಾಮ ದೇವರ ಒಳಗೆ ಭಗವಂತ ಇದ್ದಾನಂತೆ. ಆ ಭಗವಂತನಿಗೆ ನಮಸ್ಕಾರ ಮಾಡ್ತಿದ್ರಂತೆ. ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಅಂದರೆ ಭೀಮಸೇನ ದೇವರದ್ದು. ಯಾವಾಗ ಆ ಶುಕ್ಲಕೇಶದ ಆವೇಶ ಬಲರಾಮ ದೇವರಲ್ಲಿ ಇರುತ್ತೋ ಅಷ್ಟು ಕಾಲವೂ ಕೂಡ ನಮಸ್ಕಾರ ಮಾಡ್ತಾನೇ ಇರ್ತಿದ್ರಂತೆ. ಯಾವಾಗ ಶುಕ್ಲಕೇಶದ ಆವೇಶ ಹೊರಟೋಗ್ತಿತ್ತೋ ಆಗ ಅವರ ವಿರುದ್ಧವಾಗಿ ಗದಾವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಿದ್ರಂತೆ. ಹೀಗೆ ಭೀಮಸೇನ ದೇವರ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅದರಿಂದಾಗಿ ಅವರಿಗೆ ನಮಸ್ಕಾರ ಮಾಡಿದರು ಅಂದರೆ ಕೆಳಕಕ್ಷೆಯಲ್ಲಿರುವವರಿಗೆ ಮಾಡಲಿಲ್ಲ, ಭಗವಂತನ ರೂಪಕ್ಕೆ ಮಾಡಿದ್ದಾರೆ ಅಂತ ಅರ್ಥ. ಯುದ್ಧ ಮಾಡಿದ್ದಾರೆ ಅಂದರೆ ಭಗವಂತನ ವಿರುದ್ಧ ಮಾಡಿಲ್ಲ, ಆ ಆವೇಶ ಇಲ್ಲದೇ ಇದ್ದಾಗ ಮಾಡಿದ್ದಾರೆ. ಆದ್ದರಿಂದ ಆ ಭಗವಂತನ ವಿರುದ್ಧವೂ ಕೂಡ ಆಗಲಿಲ್ಲ ಅಂತ ನಿರ್ಣಯವನ್ನು ಕೊಟ್ಟು ಆಚಾರ್ಯರು ಪರಿಹಾರವನ್ನು ಮಾಡಿದ್ದಾರೆ. ಹೀಗೆ ಅವರೆಲ್ಲರೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದ್ರಂತೆ. ಕೃಷ್ಣ ಪರಮಾತ್ಮನಿಂದಾಗಿ ಅರ್ಜುನ ಅಸ್ತ್ರಾಭ್ಯಾಸವನ್ನು ಕಲ್ತಿದ್ದಾನೆ. ಇನ್ನು ಬಲರಾಮ ದೇವರಿಂದಾಗಿ ಭೀಮಸೇನ ಯುದ್ಧಾಭ್ಯಾಸವನ್ನು ಮಾಡಿದ್ದಾನೆ, ಗದಾ ಯುದ್ಧವನ್ನು ಕಲ್ತಿದ್ದಾನೆ. ಇನ್ನು ಸಹದೇವ ಆಗಬೇಕಾದ್ರೆ ಉದ್ಧವನಿಂದಾಗಿ ಅವನು ನೀತಿಶಾಸ್ತ್ರವನ್ನು ಕಲ್ತಿದ್ದಾನಂತೆ. ಇಷ್ಟೆಲ್ಲ ಕಲ್ತಾದ ನಂತರ ಆಮೇಲೆ ಮುಂದೆ ಆಗಬೇಕಾದ್ರೆ
ಆ ಪರಮಾತ್ಮನಿಂದ ಎಷ್ಟು ವರ್ಷ? 3 ವರ್ಷಗಳ ಕಾಲ ಅಲ್ಲಿದ್ರಂತೆ. ನೋಡಿ, ಒಬ್ಬರು ಮನೆಗೆ ಹೋದರೆ ಹಾಗೆ ಸಂಬಂಧಿಕರು ಇವ್ರ ಮನೆಗೆ ಅಂತ ಹೋದರೆ ಒಂದಲ್ಲ ಎರಡಲ್ಲ 3 ವರ್ಷಗಟ್ಟಲೆ ಇದ್ಬಿಡೋರಂತೆ. ಹೀಗೆಲ್ಲ ಇದ್ದು ಕೃಷ್ಣನ ಮನೆಗೆ ಅಂತ ಹೋಗಿ ಸೋದರತ್ತೆ ಮಗ ಕೃಷ್ಣ, ಆದ್ದರಿಂದಾಗಿ ಸೋದರ ಮಾವನ ಮಗ ವಸುದೇವನ ಮಗ, ಆದ್ದರಿಂದ ಅವನ ಮನೆಗೆ ಹೋಗಿ ಅಲ್ಲೇ ಇದ್ಬಿಟ್ರು. ಇದ್ದು 3 ವರ್ಷಗಳ ಕಾಲ ನಿರಂತರ ಇದ್ದು ಅಲ್ಲಿ ಯುದ್ಧಾಭ್ಯಾಸವನ್ನು ಮಾಡಿ 3 ವರ್ಷ ಆದ ನಂತರ ಅಲ್ಲಿಂದ ಬರ್ತಾ ಇದ್ದಾರಂತೆ. ಹಾಗೆ ಬರುವಾಗ ಏನಾಯಿತು ಅಂದರೆ, ಭೀಮಸೇನ ದೇವರಿಗೆ ಹೊರಡುವಾಗ, ಅವರು ಹೊರಡುವಾಗ ಕೃಷ್ಣ ಪರಮಾತ್ಮ ಹೇಳಿದಂತೆ, ಭೀಮ ಹೋಗ್ತಾ ಇದ್ದೀ, ನಾಳೆ ನಿನಗೆ ಯುದ್ಧ ಮಾಡಲಿಕ್ಕೆ ಅಂತ ನೀನು ರಥವನ್ನು ಓಡಿಸಿಕೊಂಡು ಹೋಗುವಾಗ ನಿನ್ನ ರಥಕ್ಕೆ ಒಬ್ಬ ಸಾರಥಿ ಬೇಕು, ಅದಕ್ಕೆ ಒಬ್ಬ ಸಾರಥಿಯನ್ನು ನಾನೇ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಒಬ್ಬ ಸಾರಥಿಯನ್ನು ಕೊಟ್ಟನಂತೆ. ಅವನ ಹೆಸರೇನು ಅಂದರೆ ವಿಶೋಕ ಅಂತ ಹೆಸರಂತೆ. ವಿಶೋಕ ಅನ್ನುವ ಹೆಸರು. ಆ ವಿಶೋಕ ಯಾರು ಅಂದರೆ, ವಿಶೋಕ ಬೇರೆ ಯಾರಲ್ಲ, ಕೃಷ್ಣನ ಮಗನೇ ವಿಶೋಕ ಅಂತ ಹೇಳ್ತಾರೆ. ಆಚಾರ್ಯ ನಿರ್ಣಯಗಳೆಲ್ಲವೂ ಕೂಡ ಅದ್ಭುತ. ಏನು ಅಂದರೆ, ಈ ವಿಶೋಕ ಆಜಗ್ಮತುರ್ ಹರಿಸುತೇನ ವಿಶೋಕ ನಾಮ್ನ. ಯಾರ ವಿಶೋಕ ಏನು ಅಂತ ಕೇಳಿದರೆ ಆಚಾರ್ಯರು ಅದಕ್ಕೆಲ್ಲ ನಿರ್ಣಯಗಳನ್ನು ಕೊಡ್ತಾ ಇದ್ದಾರೆ. ಯಾರವನು ಅಂದರೆ, ಸೈರಂದ್ರಿಕೋದರ ಭವಸ್ಸತು ನಾರದಸ್ಯ ಶಿಷ್ಯೋ ವೃಕೋದರ ರಥಸ್ಯ ಬಭೂವಯಂತ ಯಾ ಪಿಂಗಲಾನ್ಯ ಭವ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತ ಮುರುಗಾಯಮಭೂತ್ರಿವಕ್ರ. ಹಿಂದೆ ಮೊಟ್ಟ ಮೊದಲಿಗೆ ಕಂಸನ ಸಂಹಾರ ಮಾಡಲಿಕ್ಕೆ ಅಂತ ಕೃಷ್ಣ ಪರಮಾತ್ಮ ಮಥುರಾಪಟ್ಟಣವನ್ನು ಪ್ರವೇಶ ಮಾಡಿದ. ಆ ಮಥುರಾಪಟ್ಟಣವನ್ನು ಪ್ರವೇಶ ಮಾಡಿದಾಗ ಒಬ್ಬ ಸೈರಂದ್ರಿಕೆಯನ್ನವಳು ಸಿಕ್ಲಂತೆ. ಆ ಸೈರಂದ್ರಿಕೆ ಅಂದರೆ ತ್ರಿವಕ್ರ ಅಂತ ಅವಳ ಹೆಸರು. ತ್ರಿವಕ್ರೆ ಅಂತ ಯಾಕೆ ಹೆಸರು ಅಂದರೆ, ಅವಳ ಬೆನ್ನಿನ ಮೇಲೆ 3 ಗೂನಿಗಳಿದ್ವಂತೆ, ಆದ್ದರಿಂದ 3 ರೀತಿಯಲ್ಲಿ ಡುಬ್ಬಗಳು, ಆದ್ದರಿಂದ ತ್ರಿವಕ್ರೆ ಅಂತ ಹೆಸರು ಅವಳಿಗೆ. ಆ ತ್ರಿವಕ್ರೆ ಯಾರು ಅಂದರೆ, ಭಾಗವತದಲ್ಲಿ ಒಂದು ಕತೆ ಬರ್ತದೆ, ಅವಧೂತ ಗೀತೆ ಅಂತ ಬರ್ತದೆ. ಅಲ್ಲಿ ಒಬ್ಬ ವೇಶ್ಯಾಸ್ತ್ರೀ ಇರ್ತಾಳೆ, ಪಿಂಗಲ ಅಂತ ಅವಳ ಹೆಸರು. ಪಿಂಗಲ ಎನ್ನುವಂಥ ವೇಶ್ಯಾಸ್ತ್ರೀ ಆಗಬೇಕಾದ್ರೆ, ಅವಳು ಕೊನೆಯ ಕಾಲದಲ್ಲಾಗಬೇಕಾದ್ರೆ ಭಗವಂತನ ನಾಮಸ್ಮರಣೆಯೇನೇ ನಿಜವಾದ ಸುಖ ಅಂತ ತಿಳಿದು ಭಗವನ್ನಾಮಸ್ಮರಣೆಯನ್ನು ಮಾಡಿಕೊಂಡು ಕಾಲ ಕಳೆದವಳು. ಅಂಥ ಪಿಂಗಲ ಎನ್ನುವಂಥವಳೇನೇ ಈಗ ಕೃಷ್ಣಾವತಾರದ ಕಾಲದಲ್ಲಿ ತ್ರಿವಕ್ರ ಅನ್ನುವಂಥವಳಾಗಿ ಅವತರಿಸಿದ್ದಾಳೆ. ಆ ತ್ರಿವಕ್ರೆಯಾಗಿ ಹುಟ್ಟಿದಾಗ ಕೃಷ್ಣ ಬಂದ ಅಂತೆ. ಕೃಷ್ಣ ಬಂದು ಅವಳ ಸ್ಪರ್ಶ ಮಾತ್ರ ಮಾಡಿದ್ದಷ್ಟೇ, ಇಡೀ ಅವಳ ಬೆನ್ನಿನ ಮೇಲೆ ಇದ್ದಂಥ ಗೂನಿಗಳೆಲ್ಲವೂ ಕೂಡ ಹೊರಟೋಗಿ ಒಳ್ಳೆ ಸ್ವರೂಪ ಎನ್ನುವಂಥದ್ದು ಬಂತಂತೆ, ದಿವ್ಯವಾದ ರೂಪ ಬಂತು. ಆ ದಿವ್ಯವಾದ ರೂಪದಿಂದ ಇದ್ದಂಥ ತ್ರಿವಕ್ರೆ ಹೇಳಿದ್ಲಂತೆ, ಕೃಷ್ಣ ಇಂಥ ರೂಪವನ್ನು ಕೊಟ್ಟಿದ್ದಿ, ಈ ರೂಪದಿಂದಾಗಿ ನಿನ್ನಿಂದ ಬಂದಂಥ ರೂಪ, ಆದ್ದರಿಂದ ಯಾರನ್ನೋ ವಿವಾಹ ಆಗೋಕ್ಕಿಂತಲೂ ಕೂಡ ನಿನ್ನನ್ನೇ ವಿವಾಹ ಮಾಡಿಕೊಳ್ಬೇಕು ಅಂತಿದೆ. ಕೃಷ್ಣ ನನ್ನನ್ನು ನೀನೇ ವಿವಾಹ ಮಾಡಿಕೋ ಅಂತ ಕೇಳಿದ್ನು. ಕಾಲಾಂತರದಲ್ಲಿ ಮಾಡಿಕೊಳ್ತೇನೆ ಅಂತ ಮಾತು ಕೊಟ್ಟ ಕೃಷ್ಣ ಆಮೇಲೆ ಅವಳನ್ನೇ ವಿವಾಹ ಮಾಡಿಕೊಂಡಂತೆ. ಹಾಗೆ ವಿವಾಹ ಮಾಡಿಕೊಂಡಾಗ ಆ ತ್ರಿವಕ್ರೆಯಲ್ಲಿ ಹುಟ್ಟಿದಂಥ ವ್ಯಕ್ತಿನೇ ಈ ವಿಶೋಕ ಅಂತ. ವಿಶೋಕ ಯಾರು ಅಂದರೆ ಇವನೇ, ತ್ರಿವಕ್ರೆಯಲ್ಲಿ ಹುಟ್ಟಿದವನಂತೆ. ಆ ತ್ರಿವಕ್ರೆಯಲ್ಲಿ ಹುಟ್ಟಿದಂಥ ವಿಶೋಕ ಅವನು ಭೀಮಸೇನ ದೇವರ ರಥದ ಸಾರಥಿಯಾಗಿದ್ದಾನಂತೆ. ಇಂಥ ಸಾರಥಿ ನೋಡಿ ಎಂಥ ಅದ್ಭುತ ಅಂದರೆ, ಅಣ್ಣನಿಗೆ ಮಗ ಸಾರಥಿಯಾಗಿದ್ದಾನೆ, ತಮ್ಮನಾದ ಅರ್ಜುನನಿಗೆ ಅಪ್ಪನೇ ಸಾರಥಿ ಆಗಿದ್ದಾನೆ. ಎಂಥ ವಿಚಿತ್ರ ಅದ್ಭುತ ಲೀಲೆಗಳೆಲ್ಲವೂ ಕೂಡ ಕೃಷ್ಣ ಪರಮಾತ್ಮನದ್ದು. ಅವನು ಏನೇನು ಮಾಡ್ತಾನೆ ಅಂತ ಅರ್ಥವೇ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹನುಮಂತನಿಂದ ಸೇವೆ ಪಡಿತಾನೆ, ಅರ್ಜುನನಿಗೆ ಸೇವೆ ಮಾಡ್ತಾನಂತೆ ಭಗವಂತ. ಏನು ಅಂತ ಅರ್ಥ ಆಗಲ್ಲ ಭಗವಂತನನ್ನು. ಆದ್ದರಿಂದ ಭಗವಂತ ಎಷ್ಟು ಅರ್ಥ ಆಗ್ತಾನೆ ಅಷ್ಟು ಅರ್ಥ ಮಾಡಿಕೊಳ್ಳಿ, ಇಲ್ಲ ಸಲ್ಲದ್ದನ್ನು ಅವನ ಬಗ್ಗೆ ವಿಚಾರವನ್ನು ಮಾಡಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾರೆ. ಒಳ್ಳೆ ರೀತಿಯಿಂದಾಗ ಅರ್ಥ ಮಾಡಿಕೊಳ್ಳಿ ಅಂತ, ತರ್ಕವನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ನೈಷಾತರ್ಕೇಣ ಮತಿರಾಪನೇಯ ಅಂತ ಹೇಳ್ತಾರೆ. ಹಾಗೆ ಆ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹದಿಂದಾಗಿ ವಿಶೋಕ ಇವನ ಸಾರಥಿಯಾಗಿದ್ದಾನಂತೆ. ಏನು ಸಾರಥಿಯಾಗಿದ್ದಾನೆ ಅಂದ ಕೂಡಲೇ ಅವನಿಗೇನು ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಸುಮ್ಮನೆ ಏನೋ ಅವನು ಗಾಡಿ ಹೊಡೆಯುವವನು ಡ್ರೈವರ್ ಅಂತ ತಿಳ್ಕೊಳ್ಬೇಡಿ ಅಂತ ಹೇಳ್ತಾರೆ ಆಚಾರ್ಯರು. ಅವನೆಂಥ ವ್ಯಕ್ತಿ ಅಂದರೆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥ ವಿಶಿಷ್ಟನಾದ ವ್ಯಕ್ತಿ ಅಂತ ಹೇಳ್ತಾರೆ. ಯಾರವನು? ತಂಪಂಚರಾತ್ರ ವಿಧಮಾಪ್ಯ ಸುಸಾರಥಿಂಸ ಭೀಮೋ ಮುಮೋದ ಪುನರಾಪ ಪರಾತ್ಮ ವಿದ್ಯಾಂ ವ್ಯಾಸಾತ್ ಪರಾತ್ಮತ ಉವಾಚ ಚ ಫಲ್ಗುನಾದಿ ದೈವೇಶು ಸರ್ವ ವಿಜಯೀ ಪರವಿದ್ಯಯೈಷಃ ತಂ ಪಂಚರಾತ್ರ ವಿಧಮಾಪ್ಯ ಸುಸಾರಥಿಂಸ. ಪಂಚರಾತ್ರಾದಿ ಆಗಮಗಳನ್ನೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿದವನಂತೆ. ಪಂಚರಾತ್ರಾದಿ ಆಗಮಗಳನ್ನೆಲ್ಲ ಅಧ್ಯಯನ ಮಾಡಿದಂಥ ಒಬ್ಬ ವಿಶಿಷ್ಟನಾದ ವ್ಯಕ್ತಿಯನ್ನು ಸಾರಥಿಯನ್ನಾಗಿ ಪಡೆದಿದ್ದಾನಂತೆ ಭೀಮಸೇನ.
ಅಂದರೆ ಅರ್ಥ ಏನು, ಇಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ಅಂತಾರೆ ಆಚಾರ್ಯರು. ಏನಂತ ಅನುಸಂಧಾನ? ಭೀಮಸೇನ ದೇವರು ರಥ ಅಂದರೆ ನಮ್ಮ ದೇಹವೇ ರಥ ಅಂತೆ. ಈ ದೇಹವೆಂಬ ರಥವನ್ನು ಯಾರಿಗೆ ಕೊಡಬೇಕು ಅಂದರೆ ಒಬ್ಬ ಸಾರಥಿ ಕೈಯಲ್ಲಿ ಕೊಡಬೇಕಂತೆ. ಎಂಥ ಸಾರಥಿ ಕೈಯಲ್ಲಿ ಕೊಡಬೇಕು ಅಂದರೆ ಪಂಚರಾತ್ರಾದಿ ಆಗಮಗಳನ್ನೆಲ್ಲ ಅಧ್ಯಯನ ಮಾಡಿದವರು ಇರ್ತಾರಲ್ಲ, ಅಂದರೆ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಇರ್ತಾರಲ್ಲ, ಆ ಶಾಸ್ತ್ರಾಧ್ಯಯನ ಮಾಡಿದಂಥ ಜ್ಞಾನಿಗಳ ಕೈಗೆ ಈ ದೇಹವನ್ನು ಕೊಡಬೇಕು. ಅಂದರೆ ನಮ್ಮ ಮನಸ್ಸನ್ನು ಅವ್ರ ಕೈಗೆ ಕೊಡಬೇಕು ಅಂತ ಅರ್ಥ. ಆಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದ್ದರೂ ಕೂಡ ಈ ಜ್ಞಾನಿಗಳಾದ್ರಿಂದಾಗಿ ಜ್ಞಾನಿಗಳ ಕೈಗೆ ಸಿಕ್ಕಾಗ ಆ ಮನಸ್ಸು ಎಲ್ಲೆಲ್ಲೋ ಹೋಗದೇನೆ ಸನ್ಮಾರ್ಗಕ್ಕೆ ಹೋಗುತ್ತಂತೆ. ಆಗ ಅವರೆಲ್ಲರೂ ಕೂಡ ಹೇಳ್ತಾರೆ, ಆ ಮನಸ್ಸನ್ನು ಹಿಡ್ಕೊಂಡು ಹೋಗಿ ಈ ದಾರಿಗೆ ನೀವು ಹೋಗಿ ಅಂತ ಹೇಳ್ತಾರಂತೆ. ಕೊನೆಗಾಗುವಾಗ ದಾಸರು ಹೇಳ್ತಾರಲ್ಲ, ಇದೇ ದಾರಿಗೆ ಹೋಗಿ, ಇದೇ ದಾರಿ ನೀ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ. ಈ ದಾರಿ ಹಿಡಿದು ಹೋದಿ ಅಂದರೆ ನಿನಗೆ ವೈಕುಂಠ ಎನ್ನುವುದು ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಆ ಮಾರ್ಗ ಯಾವುದು ಅಂತ ಹೇಳಿದರೆ ಪುರಂದರದಾಸರು ಹೇಳಿದ್ದಾರೆ. ಯಾವುದದು ಅಂತ ಹೇಳಿದರೆ ಅದೊಂದು ಪಥ. ಆ ಪಥವನ್ನು ಬಿಡಬೇಡಿ, ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ, ಬಿಟ್ಟು ಕೆಡಬ್ಯಾಡಿ ಅಂತ. ಆ ಸಿದ್ಧಾಂತವನ್ನು ಹಿಡಿದು ಹೊರಟಿದ್ದೀರಿ ಅಂದರೆ ವೈಕುಂಠಕ್ಕೆ ಹೋಗ್ತೀರಿ. ಆ ಮಾರ್ಗಕ್ಕೆ ಹೋಗಬೇಕು ಅಂದರೆ ಈ ರೀತಿ ಇರಬೇಕು. ಹಾಗೆ ಈ ಅನುಸಂಧಾನವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಇಂಥ ಸಾರಥಿಯನ್ನು ಪಡೀಬೇಕು. ದೇಹವೆಂಬ ರಥವನ್ನು ಜ್ಞಾನಿಗಳೆಂಬ ಸಾರಥಿಗಳ ಕೈಗೆ ಕೊಡಬೇಕು ಅಂತ ಹೇಳುತ್ತಾರೆ. ಹೀಗೆ ಆ ಸಾರಥಿ ಕೈಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಆ ಪರಮಾತ್ಮನಿನ ಅನುಗ್ರಹದಿಂದಾಗಿ ವಿಶೋಕನನ್ನು ಪಡೆದುಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಇನ್ನು ವೇದವ್ಯಾಸ ದೇವರಿಂದ ವಿಶೇಷವಾಗಿ ಅರ್ಜುನ ಅನೇಕ ತತ್ವಶಾಸ್ತ್ರಗಳನ್ನು ಪಡೆದಿದ್ದಾನೆ. ಹೀಗೆಲ್ಲ ಮಾಡಿಕೊಂಡು ಬಂದ ನಂತರ ಇದೇ ಪ್ರಸಂಗದಲ್ಲಿ ಇನ್ನೊಂದು ಘಟನೆ ನಡೆದದ್ದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಏನು ನಡೀತು ಅಂದರೆ, ಈ ಪ್ರಸಂಗ ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ಅಂತಾರೆ ಆಚಾರ್ಯರು. ಅಂದರೆ ಯಾವಾಗ ಇನ್ನೂ ಬದರಿಕಾಶ್ರಮದಲ್ಲೇ ಇದ್ದರು ಇವರೆಲ್ಲರೂ ಕೂಡ, ಪಾಂಡುಕೇಶ್ವರದಲ್ಲಿ ಪಾಂಡವರೆಲ್ಲರೂ ಕೂಡ, ಆಗಲೇ ಒಂದು ಘಟನೆ ನಡೆದಿತ್ತಂತೆ. ಏನು ನಡೆದಿತ್ತು ಅಂದರೆ, ಕೌರವರೆಲ್ಲರೂ ಕೂಡ ಇದ್ದರು. ಎಲ್ಲರೂ ಕೂಡ ಬೆಳಗಿನ ಜಾವದಲ್ಲಿ ಎದ್ದು ಎಲ್ಲ ಮಾಡಿ ಆಟ ಆಡ್ತಾ ಇದ್ರಂತೆ. ಎಲ್ಲ ಆಟ ಆಡುವಾಗ ಅವರ ಜೊತೆಗೆ ಆಟಕ್ಕೆ ಅಂತ ದ್ರೋಣಾಚಾರ್ಯರ ಮಕ್ಕಳಾದಂತಹ ಅಶ್ವತ್ಥಾಮಾಚಾರ್ಯರು ಕೂಡ ಅವರ ಜೊತೆ ಆಟ ಆಡಲಿಕ್ಕೆ ಸೇರ್ತಾ ಇದ್ರಂತೆ. ಆಟ ಆಡಲಿಕ್ಕೆ ಅಂತ ಸೇರಿದಾಗ ದ್ರೋಣಾಚಾರ್ಯರ ಮಕ್ಕಳು ಅಂದರೆ ದ್ರೋಣಾಚಾರ್ಯ ವೃತ್ತಿ ಎಂಥದ್ದು ಅಂತ ಗೊತ್ತಿದೆ. ಅವರೆಲ್ಲರೂ ಕೂಡ ಆಟ ಆಡುವಾಗ ದ್ರೋಣಾಚಾರ್ಯ ವೃತ್ತಿ ಹಾಗಿತ್ತು. ಅವರ ವೃತ್ತಿಯನ್ನು ಹಿಂದೆಯೇ ಹೇಳಿದೆ, ಶಿಲೋಂಚ ವೃತ್ತಿ ಅಂತ ಕರೆದಿದ್ದಾರೆ. ಶಿಲೋಂಚ ವೃತ್ತಿ ಅಂತ ಅವರದ್ದು. ಶಿಲೋಂಚ ವೃತ್ತಿ ಅಂದರೆ ಬಿದ್ದಂತಹ ಕಾಳುಗಳನ್ನು ಆರಿಸಿಕೊಂಡು, ತೆನೆಗಳನ್ನು ಆರಿಸಿಕೊಂಡು ಅದರಿಂದಾಗಿ ಉಪಜೀವನವನ್ನು ಮಾಡೋದು, ಇಂಥದ್ದವರದ್ದು. ಅಷ್ಟೇ ಅಲ್ಲ ಅಂತ ಇನ್ನೂ ಎಷ್ಟಾಗಿತ್ತು ಅಂದರೆ, ಅವರು ಭರದ್ವಾಜನ ಮಕ್ಕಳು. ಯದಾ ಭರದ್ವಾಜ ಸುತಸ್ತ್ವ ಸಂಚಯಿ ಪ್ರತಿಗ್ರಹೋಜ್ಜಿ ನಿಜ ಧರ್ಮವರ್ತಿ ದ್ರೌಣಿಸ್ತದಾದಾರ್ಥ ರಾಷ್ಟ್ರೈ ಸಮೇತ್ಯ ಕ್ರೀಡನ್ಪಯಪ್ಪಾತು ಮುಪೈತಿ ಸದ್ಮಾ. ಯದಾ ಭರದ್ವಾಜ ಸುತಸ್ತ್ವ ಸಂಚಯಿ, ಅವರು ಅಸಂಚಯ ವೃತ್ತಿಯನ್ನು ಹಿಡಿದಿದ್ರಂತೆ. ಅಸಂಚಯ ವೃತ್ತಿ ಅಂದರೆ ಸಂಚಯವೂ ಇಲ್ಲ ಅಂತ. ಸಂಚಯ ಅಂದರೆ ಯಾರಾದರೂ ಕೂಡ ಬಂದು ಏನಾದರೂ ಕೂಡ ಕೊಡ್ತಾರೆ. ಇವತ್ತಿನ ದಿವಸ ಬ್ರಾಹ್ಮಣರು ನೀವು ನಿಮ್ಮ ಮನೆಗೆ ಒಂದು ದಿವಸಕ್ಕೆ ಊಟಕ್ಕಾಗುವಷ್ಟು ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ಅಂತ ಯಾರಾದರೂ ದಾನ ಕೊಡ್ತಾರಂತೆ. ದಾನ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲಂತೆ. ಈ ರೀತಿ ಇದನ್ನು ಬದುಕುವಂಥ ಬಗೆ ಇದೆಯಲ್ವಾ, ಇದನ್ನಾಗುವಾಗ ಧೇನುವೃತ್ತಿ ಅಂತ ಕರೀತಾರಂತೆ. ಧೇನುವೃತ್ತಿ, ಧೇನುವೃತ್ತಿಗಿಂತಲೂ ಕೂಡ ಮಿಗಿಲಾದದ್ದು ಅಂತ ಹೇಳ್ತಾರೆ ಇದನ್ನು. ಧೇನುವೃತ್ತಿ ಅಂತ ಹೇಳಿದರೆ ಯಾರಾದರೂ ಕೊಟ್ಟರೆ ಆ ಧೇನುವೃತ್ತಿಯಿಂದ ಏನಾದರೂ ಕೊಟ್ಟರೆ ತೊಗೊಳ್ಬೇಕಂತೆ. ತೊಗೊಂಡು ಅವತ್ತಿನ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಳ್ಬೇಕು, ಉಳಿದದ್ದನ್ನು ವಾಪಸ್ ಕೊಡೋದು, ಮತ್ತು ಮರುದಿವಸಕ್ಕೆ ಅಂತ ಇಟ್ಟುಕೊಳ್ಳಿಕ್ಕಿಲ್ಲ ಅಂತ. ಧೇನುವೃತ್ತಿ ಅಂತೆ ಬದುಕು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಹೀಗೆ ಬದುಕ್ತಾ ಇದ್ದರು ಅಂತಾರೆ. ಅವರ ರಾಘವೇಂದ್ರ ವಿಜಯದಲ್ಲೇ ಉಲ್ಲೇಖ ಇದೆ. ರಾಘವೇಂದ್ರ ಸ್ವಾಮಿಗಳಾಗುವಾಗ ಅವ್ರ ಬದುಕು ಹೀಗಿತ್ತಂತೆ. ಅವರು ಧೇನುವೃತ್ತಿ ಅಂತ ಕರೀತಾರೆ ಅವರ ಬದುಕನ್ನು. ಯಾವ ರೀತಿ ಧೇನುವೃತ್ತಿ ಅಂದರೆ, ಅವರಿಗೆ ಊಟಕ್ಕೇನೂ ಇಲ್ಲ, ಯಾರೋ ಒಬ್ಬರು ಬಂದು ಅವತ್ತಿನ ದಿವಸ ಬಂದು ಏನೋ ಅವರಿಗೆ ದಾನವನ್ನು ಕೊಟ್ಟರು ಅಂತಾದರೆ ಒಂದು 4-5 ದಿವಸಕ್ಕೆ ಆಗುವಷ್ಟು ಎಲ್ಲ ಪದಾರ್ಥಗಳನ್ನು ಕೊಟ್ಟರೆ ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳೇನು ಮಾಡ್ತಿದ್ರಂತೆ, ಒಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನೆಲ್ಲ ವಾಪಸ್ ಕೊಟ್ಬಿಡ್ತಿದ್ರಂತೆ. ವಾಪಸ್ ಕೊಡ್ತಿದ್ರಂತೆ. ಯಾಕೆ ಅಂದರೆ, ಇಲ್ಲ ಇಟ್ಕೊಳ್ರಿ ಅಂತ ಹೇಳಿದರೆ ಮತ್ತೆ ಹೇಳ್ತಿದ್ರಂತವರೇ, ಇಲ್ಲ ನನಗಿಷ್ಟು ಸಾಕು, ನಾವಿರೋದು 3 ಜನ, ನಮಗಿಷ್ಟು ಸಾಕು, ಅದಕ್ಕೆ ಹೆಚ್ಚಾಗಿರುವಂಥದ್ದು ನಮಗೆ ಬೇಡ ಅಂತಿದ್ರಂತೆ. ಇಲ್ಲ ನಾಳೆಗಾಗತ್ತೆ ನೀವೇ ಇಟ್ಟುಕೊಳ್ರಿ ಅಂತ ಹೇಳಿದರೆ ರಾಯರು ಹೇಳ್ತಿದ್ರಂತೆ, ನಾಳೆಗೆ ಅಂತ ಬೇಕಾಗಿಲ್ಲ ನನಗೆ, ನಾಳೆಗೆ ಭಗವಂತ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ.
ದೇವರಿದ್ದಾನಲ್ಲ, ಅವನೇ ಕಾಯ್ತಾನೆ, ಎಲ್ಲ ಕಡೆಯಲ್ಲೂ ರಕ್ಷಣೆ ಮಾಡುವವನು. ನಾಳೆ ಅವನು ನೋಡ್ಕೊಳ್ತಾನೆ. ಯಾಕೆ ಅಂದರೆ ಇವತ್ತಿಗೆ ನನ್ನ ಹೊಟ್ಟೆಗೆ ಆಯಿತು ಅಂದರೆ ನನ್ನಂತೆ ಬದುಕುವವರು ಇನ್ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಅದು ನನ್ನ ಅಣ್ಣಂದ್ರೆ ಇನ್ನೂ ಎಷ್ಟೋ ಜನ ಬಡವರು ಇರ್ಬೋದು. ಆದ್ದರಿಂದ ಅವರಿಗಾದರೂ ಅವ್ರ ಹೊಟ್ಟೆಗಾದರೂ ಕೂಡ ಆಗತ್ತೆ, ಹೋಗಿ ಅಂಥವ್ರ ಮನೆಗೆ ಕೊಡಿ ಅಂತ ಹೇಳಿ ಕಳಿಸ್ತಾ ಇದ್ರಂತೆ. ಧೇನುವೃತ್ತಿ ಅಂತ ಕರೀತಾರೆ ಇದನ್ನು. ಅಂದರೆ ಎಷ್ಟು ಬರುತ್ತೋ ಆ ಹೊತ್ತಿಗೆ ಮಾತ್ರ ಸ್ವೀಕಾರ ಮಾಡೋದು. ಧೇನು ಅಂದರೆ ಹಸು. ಹಸು ಏನು ಮಾಡ್ತದೆ ಹೇಳಿ? ಎಲ್ಲಾದರೂ ಹುಲ್ಲನ್ನು ಮೇಯಲಿಕ್ಕೆ ಅಂತ ಹೋದರೆ ಆ ಹೊತ್ತಿಗೆ ಎಷ್ಟು ಹೊಟ್ಟೆ ತುಂಬಬೇಕೋ ಅಷ್ಟು ಮಾತ್ರ ತಿಂತದೆ. ಇಲ್ಲ ಸಾಯಂಕಾಲಕ್ಕೂ ಬೇಕಾಗ್ತದೆ ಅಂತ ಒಂದಷ್ಟು ಕಿತ್ತಿ ಅದನ್ನು ತಂದು ತನ್ನ ಕೊಟ್ಟಿಗೆಯಲ್ಲಿ ಇಟ್ಕೊಳ್ಳೋದಿಲ್ಲ ಹಸು. ತಾನಾಗಿ ಕಿತ್ಕೊಂಡ್ಬಂದಿರಲ್ಲ, ಯಾರೋ ಬರ್ತಾರೆ, ದೇವ್ರು ಕೊಡ್ತಾನೆ ಅಂತ ಚಿಂತನೆ. ದೇವ್ರು ಕೊಡ್ತಾನೆ. ರಾತ್ರಿ ಯಾರೋ ಬಂದು ಹಿಂಡಿ ಹಾಕಿ ಏನೋ ಒಂದಷ್ಟು ಹುಲ್ಲು ಹಾಕಿ ನೀರು ಕೊಟ್ಟೇ ಕೊಡ್ತಾರೆ, ಯಾರೋ ಕೊಡ್ತಾರೆ ಅಂತ ನಂಬಿಕೆ ಅದಕ್ಕೆ. ಮರುದಿವಸಕ್ಕೆ ಅಂತ ಯಾವುದನ್ನು ಇಟ್ಟುಕೊಳ್ತಾ ಇರಲಿಲ್ಲ, ಏನೂ ಇಲ್ಲ. ಇದನ್ನು ಧೇನುವೃತ್ತಿ ಅಂತ ಕರೀತಾರೆ. ಇಂಥ ಧೇನುವೃತ್ತಿಯಲ್ಲಿ ಬದುಕಿದವರೇನೇ ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದಲೇ ಹೇಳುವಾಗ ಅವರನ್ನು ನಮತಾಂ ಕಾಮಧೇನವೇ ಅಂತ ಹೇಳ್ತಾರೆ. ಕಾಮಧೇನು ಅಂತ ಕರೆಯೋದು ಇದಕ್ಕೆ, ಧೇನುವೃತ್ತಿಯಲ್ಲಿ ಬದುಕಿದವರು ಅಂತ. ನಮತಾಂ ಕಾಮಧೇನವೇ ಅಂತ. ಹೀಗೆ ಆ ರೀತಿ ಬದುಕ್ತಿದ್ರು. ಇನ್ನು ದ್ರೋಣಾಚಾರ್ಯರದ್ದಾಗುವಾಗ ಅದಕ್ಕಿಂತಲೂ ವಿಶಿಷ್ಟ, ಯಾರಾದರೂ ಕೊಟ್ಟರೂ ತಗೊಳ್ತಾ ಇರಲಿಲ್ಲಂತೆ. ಅಂಥ ವಿಶಿಷ್ಟವಾದಂಥ ಜೀವನವನ್ನು ನಡೆಸಿದವರು, ಕೊಟ್ಟರೂ ತಗೊಳ್ಳದೇ ಇರೋದು, ಅಸಂಚಯ ವೃತ್ತಿ ಅಂತ ಹಾಗೆ ಬದುಕ್ತಾ ಇದ್ದರು. ಅಂಥವರು ಅವರ ಮಗ ಅಶ್ವತ್ಥಾಮಾಚಾರ್ಯರು ಆಟಕ್ಕೆ ಅಂತ ಹೋಗ್ತಿದ್ರಂತೆ. ದ್ರೌಣಿಸ್ತದಾದಾರ್ಥ ರಾಷ್ಟ್ರೈ ಸಮೇತ್ಯ ಕ್ರೀಡನ್ಪಯಪ್ಪಾತು ಮುಪೈತಿ ಸದ್ಮ. ಎಲ್ಲ ಆಟ ಆಡಿ ಆದ ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಸುಸ್ತಾದಾಗ ದುರ್ಯೋಧನಾದಿಗಳೆಲ್ಲ ಹೇಳ್ತಿದ್ರಂತೆ, ಸಾಕು ಈಗ ಆಟ ಸಾಕು, ನಾ ಮನೆಗೆ ಹೋಗಿ ಹಾಲು ಕುಡಿದು ಬರ್ತೀನಿ ಅಂತ ಹೇಳ್ತಿದ್ರಂತೆ. ಎಲ್ಲರೂ ಕೂಡ ಮನೆಗೆ ಹೋಗಿ ಹಾಲು ಕುಡಿದು ಬರ್ತೀನಿ ಅಂದಾಗ ಅಶ್ವತ್ಥಾಮಾಚಾರ್ಯರು ಕೂಡ ನಾನು ಮನೆಗೆ ಹೋಗಿ ಹಾಲು ಕುಡಿದು ಬರ್ತೀನಿ ಅಂತಿದ್ರಂತೆ. ಅವರು ಕೂಡ ನಾನು ಹೋಗಿ ಹಾಲು ಕುಡಿದು ಬರ್ತೀನಿ ಅಂತ ಹೋಗೋರಂತ. ಅವರು ಕೂಡ ಹೋಗಿ ಮನೆಯಲ್ಲಿ ಹೋಗಿ ಕೇಳ್ತಾ ಇದ್ರಂತೆ, ತಾಯಿಯನ್ನು ಕೃಪಿಯನ್ನು ಕೇಳ್ತಾ ಇದ್ರಂತೆ. ದ್ರೋಣಾಚಾರ್ಯ ಹೆಂಡತಿ ಕೃಪಿ, ಆ ಕೃಪಿಯನ್ನು ಕೇಳ್ತಾ ಇದ್ರಂತೆ. ತಸ್ಮೈ ಮಾತಾ ಪಿಷ್ಟ ಮಾಲೋಡ್ಯ ಪಾತುಂ ದದಾತಿ ಪೀತ್ವೈತಿ ತದೈಷ ನಿತ್ಯಂ ಪೀತ ಕ್ಷೀರಾಂದಾರ್ಥ ರಾಷ್ಟ್ರಾನ್ ಸಮೇತ್ಯ ಮಯಾ ಪೀತಂ ಕ್ಷೀರಮಿತ್ಯಾಹ ನಿತ್ಯಂ. ಆಗ ಮನೆಗೆ ಹೋದ ನಂತರ ಹಾಲು ಬೇಕಮ್ಮ, ನನಗೊಂದು ಲೋಟ ಹಾಲು ಕೊಡು ಅಂತ ಕೇಳಿದ ಕೂಡಲೇ ಕೃಪಿ ಕೊಡ್ತಾ ಇದ್ದದ್ದೇನು ಅಂದರೆ ಒಂದು ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ನೀರು ಹಾಕಿ ಕದಡಿ ಕೊಡ್ತಾ ಇದ್ಲಂತೆ. ಇದೇ ಹಾಲು ಕುಡಿ ಅಂತ ಕೊಡ್ತಿದ್ದಂತೆ. ಎಲ್ಲಿ ಅಸಂಚಯ ವೃತ್ತಿಯಿಂದ ಬದುಕುವಂಥ ವ್ಯಕ್ತಿ ಮನೆಯಲ್ಲಿ ಹಾಲೆಲ್ಲಿಂದ ಬರಬೇಕು ಪಾಪ, ದ್ರೋಣಾಚಾರ್ಯ ಮನೆಯಲ್ಲಿ. ಆದರೆ ಮಗ ಬಂದು ಆಟ ಆಡಿಕೊಂಡು ಬಂದು ಹಾಲು ಬೇಕು ಅಂತ ಕೇಳಿದರೆ ಇಲ್ಲ ಅಂತ ಹಾಗೆ ಹೇಳೋದು. ಅದಕ್ಕೆ ಅಕ್ಕಿ ಹಿಟ್ಟನ್ನೇ ನೀರಲ್ಲಿ ಕದಡಿಬಿಟ್ಟು ಕೊಡ್ತಾ ಇದ್ಲಂತೆ. ಇದನ್ನೇ ಹಾಲು ಕುಡಿ ಅಂತ ಕೊಡ್ತಾ ಇದ್ಲು. ಆ ಮಗ ಏನು ಮಾಡ್ತಿದ್ದ ಪಾಪ, ಹಾಲೇ ನೋಡಿಲ್ಲ ಜೀವನದಲ್ಲಿ, ಹಾಲೇ ನೋಡದೇ ಇರುವಂಥ ವ್ಯಕ್ತಿ ಆದ್ದರಿಂದಾಗಿ ಆಯಿತು ಅಂತ ಚೆನ್ನಾಗಿ ಅದನ್ನೇ ಕುಡಿತಾ ಇದ್ನಂತೆ. ಕುಡಿದುಬಿಟ್ಟು ಇದು ಸಾಕಾಗಲಿಲ್ಲ ಅಂತ ಇದೆಲ್ಲ ಇಲ್ಲಿಗೆ ಬಂದು ಮತ್ತೆ ಆಟ ಆಡ್ಲಿಕ್ಕೆ ಮತ್ತೆ ಎಲ್ಲ ಒಟ್ಟಿಗೆ ಸೇರ್ತಿದ್ರಂತೆ. ನಾ ಹಾಲು ಕುಡಿದು ಬಂದೆ ಅಂತ ಎಲ್ಲರೂ ಹೇಳ್ತಾ ಇದ್ದರೆ ಅಶ್ವತ್ಥಾಮಾಚಾರ್ಯ ತಾವೂ ಹೇಳ್ತಿದ್ರಂತೆ, ನಾನೂ ಕೂಡ ಹಾಲು ಕುಡಿದು ಬಂದಿದ್ದೀನಿ ಅಂತ. ಅಷ್ಟಕ್ಕೆ ಸಾಕಾಗ್ತಿರಲಿಲ್ಲ ಅವರಿಗೆ, ಇನ್ನೂ ಸಂತೋಷ ಜಾಸ್ತಿ ಆಗಿ ನೃತ್ಯಂತಮೇನಂ ಪಾಯಯಾಮಾಸುರೇತೆ ಪಯಕ್ಕದಾಚಿದ್ರ ಸಮಸ್ಯ ಸೋವೈತ್. ನೃತ್ಯಂತಮೇನಂ ನರ್ತನೆ ಮಾಡ್ತಿದ್ರು, ನಾನೊಂದು ಲೋಟ ಹಾಲು ಕುಡಿದೆ ಅಂತ ಖುಷಿಪಟ್ಟು ಕುಣಿತಾ ಇದ್ರಂತೆ ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮಾಚಾರ್ಯ ಕುಣಿಯೋದನ್ನು ನೋಡಿ ಒಮ್ಮೆ ಈ ದುರ್ಯೋಧನನಿಗೆ ಅನ್ನಿಸ್ತಂತೆ, ಅಲ್ಲ ಏನು ಈ ಅಶ್ವತ್ಥಾಮಾಚಾರ್ಯರು ಮನೆಯಲ್ಲಿ ಒಂದು ಹಸು ಇಲ್ಲ, ಒಂದು ಹನಿ ಹಾಲಿರಲ್ಲ ಅಂತ, ಅದರಲ್ಲಿ ಇವ್ರಿಗೆ ಹಾಲು ಹ್ಯಾಕೆ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ದು ಇವರು ಬಂದು ಕುಣಿದು ಬೇರೆ ಹೇಳ್ತಿದ್ದಾರಲ್ಲ ನಾನು ಹಾಲು ಕುಡಿದೆ ಅಂತ ಹೇಳಿಬಿಟ್ಟು, ಏನು ನಿಜವಾಗ್ಲೂ ಹಾಲು ಕುಡಿತಿದ್ದಾರೋ ಇಲ್ವೋ ಅಂತ ಅನ್ನಿಸ್ತಂತವನಿಗೆ. ಆಮೇಲೆ ಮರುದಿವಸ ಇನ್ನೊಂದು ಸರ್ತಿ ಆಗಬೇಕಾದ್ರೆ ಆಗ ಆವತ್ತು ದುರ್ಯೋಧನನೇ ಯೋಚನೆ ಮಾಡಿದ್ನಂತೆ. ಎಲ್ಲ ಆಟ ಎಲ್ಲ ಮುಗಿದ ನಂತರ ನಾನಿವತ್ತು ಹಾಲು ಕುಡಿಲಿಕ್ಕೆ ಹೋಗ್ತೀನಿ ಅಂತ ಎಲ್ಲರೂ ಹೊರಡುವಾಗ ಅಶ್ವತ್ಥಾಮಾಚಾರ್ಯರು ಮತ್ತೆ ಪುನಃ ಹಾಗೆ ಹೇಳಿದ್ರಂತೆ, ಇವತ್ತು ನಾನು ಹೋಗ್ತೀನಿ ಹಾಲು ಕುಡಿದು ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ದುರ್ಯೋಧನ ಹೇಳಿದಂತೆ, ಮೊದಲಿಗೆ ಹೇಳಿದಂತೆ, ಅಶ್ವತ್ಥಾಮಾಚಾರ್ಯರೇ ಪ್ರತಿನಿತ್ಯ ನಿಮ್ಮ ಮನೆಗೆ ಹೋಗಿ ಹಾಲು ಕುಡಿತಿದ್ದೀರಿ, ಯಾಕಷ್ಟು ದೂರ ಹೋಗ್ತೀರಿ, ಇಲ್ಲೇ ನಮ್ಮ ಮನೆ ಇದೆ, ಹತ್ತಿರದಲ್ಲೇ ಇದೆ, ಇವತ್ತು ನಮ್ಮ ಮನೆಗೆ ಬಂದುಬಿಡಿ, ನಾನೇ ಹಾಲು ಕೊಡ್ತೀನಿ, ಕುಡಿದುಬಿಡಿ ಅಂತ ಹೇಳಿದನಂತೆ. ಆಯಿತು ಅಂತ ಅಶ್ವತ್ಥಾಮಾಚಾರ್ಯ ಏನೋ ಪಾಪ ಮನಸ್ಸು ಮಾಡಿ ಬಂದೇ ಬಿಟ್ರು ಅಲ್ಲಿಗೆ. ಬಂದ ನಂತರ ಮೊದಲಿಗೇನೆ ಆರಂಭದಲ್ಲೇನೆ ಮಹಾ ಅಯೋಗ್ಯ ಕಲಿಸ್ವರೂಪನಾಗಿರುವಂಥ ದುರ್ಯೋಧನನ ಕೈಯಿಂದಲೇ ಆ ಹಾಲನ್ನು ಸ್ವೀಕಾರ ಮಾಡಿದ್ರಂತೆ ಅಶ್ವತ್ಥಾಮಾಚಾರ್ಯ. ಮೊದಲಿಗೆ ಹಾಲನ್ನು ಕುಡಿದ್ರು. ಎಂಥ ಹಾಲು, ದುರ್ಯೋಧನನ ಕೈಯಿಂದ ಬಂದಿದೆ ಅಂದರೆ ಹಾಲಲ್ಲ, ಅದು ಹಾಲಾಹಲವೇ ಅದು. ಅಂಥ ಹಾಲಾಹಲವನ್ನು ಅವರು ಪಾನವನ್ನು ಮಾಡಿದ್ರಂತೆ. ಅವನ ಕೈಯಿಂದ ಕೊಟ್ಟದ್ದೇ ತಡ, ಅದನ್ನು ಯಾವತ್ತು ಕುಡಿದ್ರೋ ಆವತ್ತಿನಿಂದಲೂ ಕೂಡ ದುರ್ಬುದ್ಧಿ ಹುಟ್ಟಲಿಕ್ಕೆ ಶುರುವಾಯಿತಂತೆ. ದುರ್ಯೋಧನನ ಪಕ್ಷಪಾತ ಎನ್ನುವುದು ಅವತ್ತಿನಿಂದಲೇ ಬಂತು ಅಂತೆ ಅವರಿಗೆ. ಅದರಿಂದಲೇ ಆಹಾರವನ್ನು ಸ್ವೀಕಾರ ಮಾಡುವಾಗ ಯಾರಿಂದ ಸ್ವೀಕಾರ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ,
ಎಂಥ ಆಹಾರ ಸ್ವೀಕಾರ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ಶುದ್ಧವಾಗಿರಬೇಕು, ಭಗವಂತನಿಗೆ ನಿವೇದಿತವಾಗಿರಬೇಕು, ಎಲ್ಲ ಆಗಿರುವಂಥದ್ದು ಕೃಷ್ಣಾರ್ಪಣ ಅಂತ ಹೇಳಿಕೊಂಡು ಕೊನೆಗೆ ಗೋವಿಂದ ನಾಮ ಸ್ಮರಣೆ ಮಾಡಿಕೊಂಡು ಊಟ ಮಾಡಿದರೆ ಏನಾದರೂ ದೋಷ ಇದ್ದರೆ ಪರಿಹಾರ ಆಗ್ತದೆ. ಏನು ಇಲ್ಲದೆ ಅಯೋಗ್ಯರಿಂದ ಪಡೆದರೆ ಇಂಥದ್ದೇ ಆಗ್ತದಂತೆ. ಯಾವಾಗಲೂ ಒಳ್ಳೆಯ ಅನ್ನವನ್ನು ತಿಂದರೆ ಎಂಥ ಯೋಗ ಬರ್ತದೆ ಅನ್ನೋದಕ್ಕೆ ಮಧ್ವಾಚಾರ್ಯರ ಗುರುಗಳಾದಂಥ ಅಚ್ಯುತ ಪ್ರಜ್ಞರಿದ್ದರಲ್ವ, ಅಚ್ಯುತ ಪ್ರಜ್ಞರೇ ಉದಾಹರಣೆ ಅಂತಾರೆ. ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ ಅವರದ್ದು. ಯಾಕೆ ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರ ಗುರುಗಳಾಗುವ ಯೋಗ ಬಂತಲ್ಲ, ಆ ಯೋಗ ಬಂದದ್ದು ಹೇಗೆ ಅಂದರೆ ಅಚ್ಯುತ ಪ್ರಜ್ಞರಾಗುವಾಗ ಹಿಂದೆ ಇವರು ಪಾಂಡವರೆಲ್ಲ ವನವಾಸದಲ್ಲಿ ಇರುವಂತಹ ಕಾಲದಲ್ಲಿ ಅವರ ಮನೆಯಲ್ಲಿ ಬ್ರಾಹ್ಮಣ ರೂಪದಿಂದ ಬಂದು ನಿತ್ಯ ಇವರು ಊಟ ಮಾಡ್ತಾ ಇದ್ರಂತೆ. ಯಾರು ಅಡಿಗೆ ಮಾಡಿ ಹಾಕ್ತಾ ಇದ್ದದ್ದು ಯಾರು? ಸಾಕ್ಷಾತ್ತು ಭಾರತೀ ದೇವಿಯರು, ದ್ರೌಪದೀ ದೇವಿಯರ ಕೈಯಿಂದ ಸಿದ್ಧಪಡಿಸಿದಂಥ ಅನ್ನವನ್ನು ತಿಂದ ಯೋಗ. ಪುರೈಷ ಕೃಷ್ಣ ಕರಸಿದ್ಧ ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ. ಕಿಲ ಪಾಂಡವಾಲಯೇ, ಆ ಪಾಂಡವರ ಆಲಯದಲ್ಲಿ ತಿಂದ ಅನ್ನದ ಯೋಗವೇ ಇವತ್ತು ಅಚ್ಯುತ ಪ್ರಜ್ಞರಾಗಿ ಹುಟ್ಟುವ ಯೋಗ ಬಂತು ಅಂತ ಹೇಳ್ತಾರೆ. ಅಂದರೆ ಒಂದು ಅನ್ನವನ್ನು ಒಳ್ಳೆ ಅನ್ನವನ್ನು ತಿಂದರು ಅಂತ ಆದರೆ ಅವರ ಯೋಗ ಹೇಗಿರ್ತದೆ ಅಂತ ಅರ್ಥ ಮಾಡಿಕೊಳ್ಳಿ. ಅಂಥದ್ದು ದುಷ್ಟ ದುರ್ಯೋಧನನ ಕೈಯಿಂದಾಗಿ ಇವರು ಮೊಟ್ಟ ಮೊದಲಿಗೆ ಹಾಲನ್ನು ಪಡೆದರು. ದೃಷ್ಟ್ವಾರುವಂತಂ ಸುತಮಾತ್ಮಜಸ್ಯ ಸ್ನೇಹಾನ್ಯತ್ಯೈವ ಜನಾರ್ದನಸ್ಯ. ಮೊಟ್ಟ ಮೊದಲಿಗೆ ಹಾಲು ಕುಡಿದದ್ದೇ ತಡ. ಮರುದಿವಸ ಆಗುವಾಗ ಆಮೇಲೆ ಮತ್ತೆ ಆಟ ಆಡಿ ಪುನಃ ಮನೆಗೆ ಹೋದ್ರಂತೆ. ಪುನಃ ಕದಾಚಿತ್ ಸತು ಮಾತೃದತ್ತೆ ಪಿಷ್ಟೇನೇದಂ ಕ್ಷೀರಮಿತ್ಯಾರುರಾವ. ಆಗ ಮನೆಗೆ ಹೋಗಿ ಹಾಲು ಕುಡಿಬೇಕು ಅಂತ ಹೋಗಿ ತಾಯಿಯನ್ನು ಕೇಳಿದಂತೆ ಮತ್ತೊಂದು ಸರ್ತಿ, ಅಮ್ಮ ನನಗೊಂದು ಲೋಟ ಹಾಲು ಕೊಡು ಅಂತ. ತಾಯಿ ಏನು ಕೊಡ್ತಾಳೆ ಪಾಪ, ಅದೇ ಅಕ್ಕಿ ಹಿಟ್ಟನ್ನು ಕದಡಿ ಕೊಟ್ಲಂತೆ. ಮತ್ತೆ ಅಕ್ಕಿ ಹಿಟ್ಟನ್ನು ಕದಡಿ ಕೊಟ್ಟಾಗ ಆ ಲೋಟವನ್ನು ಹಿಡ್ಕೊಂಡು ತೆಗೆದು ಬಿಸಾಡಿಬಿಟ್ನಂತೆ. ಬಿಸಾಡಿ ಹೇಳ್ತಿದ್ದಾನೆ, ಜೋರು ಕೂಗ್ತಾ ಇದ್ದಾನಂತೆ, ಇದು ಅಲ್ಲ ನಿಜವಾದ ಹಾಲು ಅಂತ ಹೇಳಿದಂತೆ. ಹಾಲಿನ ರುಚಿನೇ ನೋಡೋದಿಲ್ಲ ಇಷ್ಟು ದಿವಸ. ಮೊಟ್ಟ ಮೊದಲಿಗೆ ದುರ್ಯೋಧನ ಕೊಟ್ಟ ಹಾಲಿನ ರುಚಿ ನೋಡ್ದ. ಆವತ್ತಿನಿಂದ ಹಾಲು ಅಂದರೆ ಹೇಗಿರ್ತದೆ ಗೊತ್ತಾಯ್ತು ಅವನಿಗೆ. ಹಾಲು ಹೀಗಿರ್ತದೆ ಅಂತ ಗೊತ್ತಾದ ಕೂಡಲೇ ಆವತ್ತೇ ಯೋಚನೆ, ಇದೆಲ್ಲ ಹಾಲು, ನನಗೆ ಮೋಸ ಮಾಡ್ತಿದ್ದೀರಿ ನೀವು, ನನಗೆ ದುರ್ಯೋಧನನ ಮನೆಯಲ್ಲಿ ಕುಡ್ದಿದ್ನಲ್ಲ ಅದೇ ಹಾಲು ಬೇಕು ನನಗೆ ಅಂತ ಹೇಳಿದ್ನಂತೆ. ನೋಡಿ, ಒಂದು ಸರ್ತಿ ದುರಭ್ಯಾಸಕ್ಕೆ ಒಳಪಟ್ಟರೆ ಅದೇ ಬೇಕು ಅಂತ ಅನಿಸ್ತಿರ್ತದೆ. ಹಾಗೆ ದುರ್ಯೋಧನನ ಮನೆಯಲ್ಲಿ ಕುಡಿದಂಥ ಹಾಲೇ ನನಗೆ ಬೇಕು ಅಂತ ಹಠ ಮಾಡಲಿಕ್ಕೆ ಶುರು ಮಾಡಿದ. ಆ ಹಠ ಮಾಡಲಿಕ್ಕೆ ಶುರು ಮಾಡಿದಾಗ ನೋಡಿ, ಆವತ್ತಿನ ತನಕಲೂ ಕೂಡ ಯಾರಾದರೂ ದಾನ ಕೊಟ್ಟರೂ ಸ್ವೀಕಾರ ಮಾಡದೇ ಇರುವಂಥ ದ್ರೋಣಾಚಾರ್ಯರಿಗೆ ಮಗನ ಮೇಲಿನ ಪ್ರೀತಿ, ಸ್ನೇಹ, ವ್ಯಾಮೋಹ ಎಲ್ಲ ಉಕ್ಕಿ ಬಂತಂತೆ. ದೃಷ್ಟ್ವಾರುವಂತಂ ಸುತಮಾತ್ಮಜಸ್ಯ ಸ್ನೇಹಾನ್ಯತ್ಯೈವ ಜನಾರ್ದನಸ್ಯ ಸಂಪ್ರೇರಿತ ಕೃಪಯಾ ಚಾರ್ತರೂಪೋ ದ್ರೋಣೋ ಯಯಾವಾರ್ಜಯಿತುಂ ತದಾಗಾಂ. ಕೂಡಲೇ ಅವನ ಮೇಲಿನ ಪ್ರೀತಿ, ಸ್ನೇಹ, ವ್ಯಾಮೋಹ ಎಲ್ಲ ತುಂಬಿಕೊಂಡು ಆಗ ಮಗನಿಗೋಸ್ಕರವಾಗಿ ಹಾಲು ತರಬೇಕು ಅಂತ ಒಂದು ಹಸು ದಾನ ಪಡಿಬೇಕು ಅಂತ ಯೋಚನೆ ಬಂತಂತೆ. ಒಂದು ಹಸು ದಾನವನ್ನೇ ತಗೊಳ್ಳದೇ ಇರುವಂಥ ದ್ರೋಣಾಚಾರ್ಯರಿಗೆ ಮಗನ ಮೇಲಿನ ವ್ಯಾಮೋಹದಿಂದಾಗಿ ಅಯ್ಯೋ ನನ್ನ ಮಗ ಹಾಲು ಕುಡಿಬೇಕು ಅಂತನಿಸಿ ಒಂದು ಹಸು ದಾನ ಪಡಿಬೇಕು ಅಂತ ಹೊರಟ್ರಂತೆ. ಹಸು ದಾನ ಪಡಿಬೇಕು ಅಂತ ಹೊರಟು ಯಾರಲ್ಲಿ ಪಡಿಬೇಕು ದಾನವನ್ನು ಪಡೆಯೋದು ಅಂತಾದರೆ ಯಾರ್ಯಾರಲ್ಲೋ ದಾನವನ್ನು ಪಡೆದರು ಅಂತಾದರೆ ಅದು ಮತ್ತೆ ಅಧರ್ಮ ಆಗತ್ತೆ. ಯೋಚನೆ ಮಾಡಿದರು, ಅಧರ್ಮವಾಗತ್ತೆ ಯಾರಿಂದಲೋ ದಾನವನ್ನು ಪಡೆದರೆ. ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳಿಂದಲೇ ದಾನ ಪಡೆಯುವಾಗಲೂ ಕೂಡ ಹಾಗೆ ಇಲ್ಲಿ ತನಕ ಬದುಕ್ತಾ ಇದ್ದದ್ದು ಹಾಗೆ ಶಿಲೋಂಚ ವೃತ್ತಿ, ಅಂದರೆ ಬಿದ್ದ ಕಾಳುಗಳನ್ನು ಆರಿಸಿಕೊಂಡು ಬಂದು ತಿಂತಾ ಇದ್ದರು. ಅಂದರೆ ಬಿದ್ದ ಕಾಳನ್ನು ಆರಿಸ್ಕೊಳ್ಳೋದಂದ್ರೆ ಏನು, ಅದು ದೈವದತ್ತವೇ, ಭಗವಂತನೇ ಕೊಟ್ಟದ್ದು, ಇಲ್ಲದೇ ಇದ್ದರೆ ಹೇಗೆ ಸಿಗ್ತದೆ. ಆದ್ದರಿಂದ ಕೇಳೋದು ಅಂದರೆ ಭಗವಂತನನ್ನು ಮಾತ್ರ ಕೇಳಬೇಕು ಅಂತ ಯೋಚನೆ ಮಾಡಿದರು. ಭಗವಂತನನ್ನೇ ಕೇಳಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಹೇಳ್ತಾರಲ್ಲ ದಾಸರು, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ. ಹಾಗೆ ಬೇಡಿದರೆ ಭಗವಂತನನ್ನೇ ಬೇಡುತ್ತೇನೆ ಅಂತ ಭಗವಂತನ ಬಳಿಯಲ್ಲಿ ಬೇಡಲಿಕ್ಕೆ ಅಂತ ಹೊರಡಬೇಕು ಅಂತ ತೀರ್ಮಾನ ಮಾಡಿದರು. ಯಾರ ಬಳಿಯಲ್ಲಿ ಕೇಳೋದು? ಆಗ 3 ಜನ ಇದ್ದಾರೆ. ಕೃಷ್ಣ ಇದ್ದಾನೆ, ವೇದವ್ಯಾಸರಿದ್ದಾರೆ, ಪರಶುರಾಮ ದೇವರಿದ್ದಾರೆ. 3 ಜನರಲ್ಲಿ ಯಾರನ್ನು ಕೇಳಬೇಕು? ಪರಶುರಾಮ ದೇವರಲ್ಲೇ ಕೇಳಬೇಕು ಅಂತ ಅನ್ನಿಸ್ತಂತೆ. ಯಾಕೆಂದರೆ ಆಗಲೇ ಬೇಕಾದಷ್ಟು ಬ್ರಾಹ್ಮಣರಿಗೆಲ್ಲ ಭೂದಾನಗಳನ್ನು ಮತ್ತೊಂದು ಇನ್ನೊಂದೆಲ್ಲ ಮಾಡ್ತಾ ಇದ್ದವರು ಅಂತ ಬಹಳ ಕೀರ್ತಿ ಇತ್ತು ಪರಶುರಾಮ ದೇವರಿಗೆ. ಆದ್ದರಿಂದಾಗಿ ಅವರ ಬಳಿಯಲ್ಲೇ ಹೋಗಿ ಕೇಳಬೇಕು ಅಂತ ಯೋಚನೆ ಮಾಡಿದ್ರಂತೆ. ಯಾಕೆ ಅಂದರೆ ಅವರಲ್ಲಿ ಕೇಳಿದರೆ ಭಗವಂತನಲ್ಲಿ ಕೇಳಿದಂತೆ, ಭಗವಂತನಲ್ಲಿ ಕೇಳಿದರೆ ದೋಷ ಅಲ್ಲ ಅಂತ ಹೇಳ್ತಾರೆ. ಯಾರಾದರೂ ಮನುಷ್ಯರಲ್ಲಿ ಕೇಳಿದರೆ ಅದು ದೋಷ ಆಗ್ತದೆ ನೋಡಿ ಅಂತ. ಯಾಕೆ ಅಂದರೆ ಯಾರಾದರೂ ಮನುಷ್ಯ ಒಬ್ಬ ಬಹಳ ಆಪ್ತ ಸ್ನೇಹಿತನೇ ಇರ್ತಾನೆ. ಎಂಥ ಸ್ನೇಹಿತನಾಗಿದ್ದರೂ ಕೂಡ
ಒಮ್ಮೆ ಅವನಲ್ಲಿ ಬೇಡಿದ್ವಿ ಅಂತಾದರೆ ನಾಳೆ ಇವತ್ತಲ್ಲ ನಾಳೆ ಏನೋ ಒಂದು ಸಮಸ್ಯೆ ಬಂತು ಅಂದರೆ ನಾವು ಒಂದು ಸ್ಥಿತಿಯಲ್ಲಿದ್ದಾಗ ಆಗ ಆ ಮನುಷ್ಯ ಹೇಳ್ತಾನಂತೆ, ನೋಡು ನೀನು ಈ ಸ್ಥಿತಿಯಲ್ಲಿದ್ದೀಯಲ್ಲ, ಇದಕ್ಕೆ ಕಾರಣ ಯಾರು ಗೊತ್ತಾ, ಆವತ್ತು ನಾನು ಕೊಟ್ಟನಲ್ಲ ಅದೇ ಕಾರಣ ಅಂತ ಹೇಳ್ತಾನೆ. ಮನುಷ್ಯ ಹಂಗಿಸ್ತಾನೆ. ಆದರೆ ಭಗವಂತ ಒಂದು ದಿವಸವೂ ಹಂಗಿಸೋದಿಲ್ಲ. ಭಗವಂತ ಕಷ್ಟವೇ ಕೊಡಲಿ ಸುಖವೇ ಕೊಡಲಿ ಏನು ಕೊಟ್ಟರೂ ಕೂಡ ನಾನು ಕೊಟ್ಟೆ ಅಂತ ಒಂದು ದಿವಸ ಹೇಳಲ್ಲಂತೆ ಭಗವಂತ. ಅದೇ ಭಗವಂತನ ವ್ಯಕ್ತಿತ್ವ. ಅದರಿಂದಲೇ ದಾಸರು ಹೇಳುವಾಗ ಏನೋ ಒಂದು ಯಾರ್ಯಾರಿಂದಲೋ ಸುಖ ಆಯಿತು ಅನ್ನೋದಕ್ಕಿಂತಲೂ ಕೂಡ ಭಗವಂತನಿಂದ ಕ್ಲೇಶ ಆದರೂ ಪರವಾಗಿಲ್ಲ, ಅವನೇ ಸುಖ ಕೊಡ್ತಾನೆ ಮುಂದೆ. ಅನ್ಯಾರಿಂದಲೀ ಸುಖವು ಆಯಿತೆಂಬುದಕ್ಕಿಂತ ನಿನ್ನಿಂದಾಯಿತು ಎಂಬ ಕ್ಲೇಶ ಮೇಲಯ್ಯ. ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದ ಸುಖ ಆಯಿತು ಅಂದರೆ ನಾಳೆ ಹಂಗಿಸ್ತಾರೆ ಅವರೆಲ್ಲರೂ ಕೂಡ, ಬೇಡ ಅಂತ ಸುಖ ಅಂತಾರೆ. ಅದರಿಂದ ಭಗವಂತನನ್ನು ಕೇಳಬೇಕು ಅಂತ ದ್ರೋಣಾಚಾರ್ಯರು ಪರಶುರಾಮ ದೇವರ ಬಳಿಗೆ ಹೋಗಿದ್ದಾರಂತೆ. ದೋಷಾಯ ಯಸ್ಮಾತ್ ಸ ಪಿತಾ ಕಿಲಸ್ಯ ಸ್ವಾಮಿ ಗುರು ಪರಮಂ ದೈವತಂಚ. ಅವರ ಬಳಿಯಲ್ಲಿ ಹೋಗಿ ಕೇಳಬೇಕು ಅಂತ ಹೋದರು. ಹೋದ ಕೂಡಲೇ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಅವರು ಬರುವಾಗಲೇ ಇವರಿಗೆ ಅನ್ನಿಸ್ತು ಪರಶುರಾಮ ದೇವರಿಗೆ ದಾನ ಕೇಳಲಿಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಬಹಳ ಎಲ್ಲ ಸನ್ನದ್ಧರಾಗೇ ಇದ್ದರಂತೆ. ಪರಶುರಾಮ ದೇವರು ಏನು ಮಾತಾಡಬೇಕು ಏನು ಅಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕೂತಿದ್ದಾರೆ. ಕೂತಾಗ ಅವರ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾರಂತೆ, ನನಗೊಂದು ಹಸುದಾನ ಬೇಕು ಅಂತ ಕೇಳಿದರು. ಪರಶುರಾಮ ದೇವರ ಬಳಿಗೆ ಬಂದು ಹಸುದಾನ ಬೇಕು ಅಂತ ಕೇಳಲಿಕ್ಕೆ ಪುರುಸುತ್ತಿಲ್ಲ. ಪರಶುರಾಮ ದೇವರು ಹೇಳಿದ್ರಂತೆ, ಅಯ್ಯೋ ಒಂದು ಅರ್ಧ ಗಂಟೆ ಮೊದಲು ಬರಬಾರ್ದಿತ್ತ ಅಂದ್ರಂತೆ. ಒಂದು ಅರ್ಧ ಗಂಟೆ ಮೊದಲು ಬರಬಾರ್ದಿತ್ತ, ಯಾಕೆ ಇರೋ ಬರೋ ಎಲ್ಲ ದಾನಗಳನ್ನು ಎಲ್ರಿಗೂ ಕೊಟ್ಟಾಗಿದೆ, ಏನೂ ಉಳಿದಿಲ್ಲ ಅಂದ್ರಂತೆ. ಏನೂ ಉಳಿದಿಲ್ಲ, ಹಸು ಗಿಸು ಎಲ್ಲ ದಾನ ಮಾಡಿಬಿಟ್ಟಿದ್ದೇನೆ, ಎಲ್ಲ ಮಾಡಿ ಆಗಿದೆ, ಇನ್ನು 3 ಉಳಿದಿದೆ ಬೇಕಾದರೆ ಅಂದ್ರಂತೆ. 3 ದಾನಗಳು ಉಳಿದಿದ್ದಾವೆ, ಆ ದಾನ ಮಾತ್ರ ಇಟ್ಟುಕೊಂಡಿದ್ದೀನಿ ನೋಡು ಅಂದ್ರಂತೆ. ದಾನ ಅಂದರೆ ಕೆಲವರು ಇರ್ತಾರಲ್ಲ, ಹಾಗಲ್ಲ. ಭಗವಂತನ ದಾನ ಅಂದರೆ ಬಹಳ ವಿಶಿಷ್ಟವಾದ ದಾನ. ಎಂಥ ದಾನ ಹೇಳ್ತಾನೆ. ಕೆಲವರು ಇರ್ತಾರೆ ದಾನ ಮಾಡುವಾಗಲೇ ಹೇಗೆ ಮಾಡ್ತಿರ್ತಾರೆ ಅಂದರೆ, ಕೆಲವು ದಾನಗಳನ್ನು ಮಾಡುವಾಗ ಒಳ್ಳೊಳ್ಳೆ ದಾನಗಳು ಅಂತ ಏನಿರ್ತದೆ ಅದನ್ನೆಲ್ಲ ಆಗಬೇಕಾದ್ರೆ ತನ್ನವರಿಗೆ ಬೇಕು ಅಂತ ಪಕ್ಕಕ್ಕಿಟ್ಟಿರ್ತಾರಂತೆ. ಬಂಗಾರ ಬೆಳ್ಳಿ ಅದು ಇದು ಅಂದರೆ ಪಕ್ಕಕ್ಕಿಟ್ಕೊಂಡಿರ್ತಾರೆ. ನಮ್ಮವ್ರು ಬರ್ತಾರೆ ನಿಲ್ರಿ ಯಾರಾದರೂ ಕಾಯೋಣ ಅಂತ ಹೇಳ್ಬಿಟ್ಟು. ಯಾರೋ ಸಣ್ಣ ಪುಟ್ಟ ಬ್ರಾಹ್ಮಣರು ಬಂದರು ಅಂತಾದರೆ ಅವರಿಗೆಲ್ಲ ಉಪ್ಪಿನ ದಾನ, ಎಣ್ಣೆ ದಾನ, ಕಬ್ಬಣ ದಾನ, ಇನ್ನೊಂದು ಮತ್ತೊಂದು ಮಾಡಿಸಿಬಿಡ್ತಿರ್ತಾರೆ. ಇಂಥ ದಾನಗಳೆಲ್ಲ ನಡೀತಿರ್ತಾವಂತೆ. ಇನ್ನು ಕೆಲವರು ದಾನ ಹೇಗಿರ್ತದೆ ಅಂದರೆ, ದಾನ ಅಂತ ಮಾಡ್ತಿರ್ತಾರೆ. ದಾನ ಮಾಡಬೇಕು ಅಂತ ಮಾಡೋದಷ್ಟೇ, ಅದು ಭಗವಂತನಿಗೆ ಹರಿಪ್ರೀತಿ ಆಗಲಿ ಅಂತ ಮಾಡೋದಲ್ಲ. ಬ್ರಾಹ್ಮಣನ ಮೂಲಕವಾಗಿ ಅಂತರ್ಗತನಾದ ಶ್ರೀಹರಿಪ್ರಿಯತಾಮ್ ಅನ್ನುವ ಭಾವನೆ ಇರಲ್ಲ. ಮತ್ತೇನು ಸುಮ್ಮನೆ ದಾನ ಮಾಡಬೇಕು. ಕೆಲವರು ದಾನ ಅಂತ ಬ್ರಾಹ್ಮಣರಿಗೆ ಪಾಪ ಆಸೆ ಹುಟ್ಟಿಸಿ ಕರೆದು ಬಿಡ್ತಾರೆ ದಾನಕ್ಕೆ ಅಂತ ಕರೆದು ಬನ್ನಿ ಅಂತ ಕರೆದು ಬಿಡೋದು. ಎಲ್ಲಿಂದ ಎಲ್ಲಿ ಕರೆದಿರ್ತಾರೆ, ಅದು ಎಲ್ಲಿ ವಿದ್ಯಾಪೀಠ ಅಂತ ಆದರೆ ಎಲ್ಲೋ ಸಂಜಯನಗರದಷ್ಟು ದೂರಕ್ಕೆ ಕರೆದು ಬಿಡೋದು. ಕರೆದು ಬಿಟ್ಟು ಅಲ್ಲಿ ಕರೆದು ಏನು ಮಾಡೋದು, ಬನ್ನಿ ಆಚಾರ್ಯ ದಾನ ಕೊಡ್ತೇನೆ ಅಂತ ದೊಡ್ಡ ಹಾಸಿಗೆ ದಾನ ಕೊಟ್ಬಿಡೋದು, ತೊಗೊಂಡು ಹೋಗ್ರಿ ಅಂದ್ಬಿಡೋದು. ಹೇಗೆ ತೊಗೊಂಡು ಹೋಗೋದು ಬ್ರಾಹ್ಮಣ ಪಾಪ. ಇನ್ನು ಕೆಲವರು ದಾನ ಹೇಗಿರ್ತದೆ ಗೊತ್ತಾ, ಅವರೆಲ್ಲ ದಾನ ಅಂತ ಕರೀತಾರಂತೆ, ಕರೆದು ಆನೆ ದಾನ ಕೊಟ್ಬಿಡೋದು. ತೊಗೊಂಡು ಏನು ಮಾಡಬೇಕು ಬ್ರಾಹ್ಮಣ ಪಾಪ, ಆನೆ ದಾನವನ್ನು ಬೇರೆ ಮಾಡಿಬಿಡ್ತಾರಂತೆ. ಆನೆ ದಾನ ಅದು ಯಾವಾಗ, ಅಧಿಕ ಮಾಸದಲ್ಲಿ. ಅರ್ಥ ಮಾಡಿಕೊಳ್ಳ್ರಿ ಎಂಥ ದಾನ ಆಗಿರ್ತದೆ. 33 ಎಲ್ಲದಕ್ಕೂ ಕೂಡ 33 ಆನೆ ದಾನ ಕೊಟ್ಬಿಟ್ರೆ ಬ್ರಾಹ್ಮಣ ಏನು ಮಾಡಬೇಕು ತೊಗೊಂಡು ಪಾಪ, ಏನೂ ಮಾಡಲಿಕ್ಕಾಗಲ್ಲ. ಇಂಥ ದಾನ ಮಾಡೋರು ಇರ್ತಾರೆ. ಇನ್ನು ಕೆಲವರು ಇರ್ತಾರೆ, ಅಯ್ಯೋ 33 ದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡೋರು ಇರ್ತಾರೆ. ಹೇಗೆ ಅಂದರೆ ಅವ್ರ ದಾನಗಳೆಲ್ಲವೂ ಕೂಡ ಇದಿರ್ತದೆ, ಏಲಕ್ಕಿ ಇರ್ತದೆ, ಏಲಕ್ಕಿ ದಾನ ಮಾಡಿಬಿಡೋದು. ಅದು ಅಧಿಕ ಮಾಸದಲ್ಲಿ 33 ಏಲಕ್ಕಿ. ಏನು ಏಲಕ್ಕಿ ಅಂದರೆ ಮತ್ತೆ ರೌಂಡ್ ಇರ್ತದೆ ಅದಲ್ಲ, ಅದ್ರ ಒಳಗಿರ್ತಲ್ಲ ಸಣ್ಣ ಸಣ್ಣವು, ಅಂಥದ್ದು 33 ಕೊಟ್ಬಿಡೋದಂತೆ. ಅಂಥ ದಾನ ಈ ರೀತಿ ಮಾಡ್ತಿರ್ತಾರೆ. ಇಂಥ ದಾನಗಳಲ್ಲಿ. ಆದರೆ ಭಗವಂತನ ದಾನ ಅಂಥದ್ದಲ್ಲ, ಸರ್ವಸ್ವ ದಾನ. ಕೊಟ್ಟ ಅಂದರೆ ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಅವನಿಗೆ ಅನುಗ್ರಹ ಮಾಡಬೇಕು ಅಂದರೆ ಅವನಲ್ಲಿ ಹಣವನ್ನು ಕಸ್ಕೊಂಡು ಪೂರ್ಣ ಅನುಗ್ರಹ ಮಾಡ್ತೇನೆ ಅಂತ ಮಾಡ್ತಾನಂತೆ ಭಗವಂತ. ಅಂಥ ದಾನ. ಅದಕ್ಕೆ ಭಗವಂತ ಹೇಳಿದಂತೆ ದ್ರೋಣಾಚಾರ್ಯರಿಗೆ ಹೇಳಿದ ಪರಶುರಾಮ ದೇವರು, ಅದಕ್ಕೆ ನನ್ನಲ್ಲಿ 3 ಉಳಿದಿದೆ ಅಂದ್ರಂತೆ. ಏನು ಅಂದರೆ, ಆತ್ಮ ವಿದ್ಯಾಶಸ್ತ್ರಮೇತಾವದಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂ ಗೃಹಾಣ. ಆತ್ಮ ವಿದ್ಯಾಶಸ್ತ್ರಮೇತಾವದಸ್ತಿ. ನನ್ನಲ್ಲಿ 3 ಇದೆ. ಒಂದು ಆತ್ಮ, ನನ್ನ ದೇಹ ಇದೆ, ನನ್ನ ಶರೀರ, ಅದನ್ನೇ ಬೇಕಾದ್ರೆ ದಾನ ತಗೋ. ಇನ್ನೊಂದು ನನ್ನಲ್ಲಿ ವಿದ್ಯಾ, ಬ್ರಹ್ಮವಿದ್ಯೆ ಇದೆ, ಆ ಬ್ರಹ್ಮವಿದ್ಯೆಯನ್ನು ತಗೊಳ್ಬೋದು. ಇನ್ನೊಂದು ನನ್ನಲ್ಲಿ ಶಸ್ತ್ರ, ಪರಶು, ಕೊಡಲಿ ಮತ್ತು ಅಸ್ತ್ರಗಳು ಕೆಲವೆಲ್ಲ ಇದ್ದಾವೆ, ಆ ಅಸ್ತ್ರಗಳಿದ್ದಾವೆ. 3 ಇದೆ ದಾನಗಳು ಕೊಡಲಿಕ್ಕೆ ಅಂತ. ಈ 3ರಲ್ಲಿ ಯಾವುದು ಬೇಕೋ ನೀನು ತಗೋ ಅಂತ ಹೇಳಿದ್ರಂತೆ. ನಿನಗೆ ಯಾವುದು ಇಷ್ಟ ಆಗುತ್ತೆ, ರುಚಿತಂ ತ್ವಂ ಗೃಹಾಣ, ನಿನಗೆ ಇಷ್ಟವಾದ್ದನ್ನು ಪಡ್ಕೋ ಅಂತ ಯೋಚನೆ ಮಾಡಿ ಹೇಳುತ್ತಾ ಇದ್ದಾರೆ. ಎಂಥ ದಾನವನ್ನು ಕೊಡ್ತಾ ಇದ್ದಿ ಭಗವಂತ. ಆದರೆ ಇದರಲ್ಲಿ
ಒಂದು ಹೇಳಿದೆ ನಿನ್ನನ್ನೇ ದಾನ ಪಡಿಬೇಕು ಅಂತ ಹೇಳಿದೆ. ನಿನ್ನನ್ನು ದಾನ ಪಡೆಯುವಷ್ಟು ಯೋಗ ನನಗಿದೆಯೇನೋ? ನನಗೆ ಆ ಯೋಗ್ಯತೆ ಇದೆಯಾ? ಭಗವಂತನನ್ನು ದಾನ ಪಡೆಯೋ ಯೋಗ್ಯತೆ ನನಗಿಲ್ಲ. ಆದ್ದರಿಂದ ನೀನಂತೂ ಬೇಡ, ನಿನ್ನ ಶರೀರವನ್ನು ತಗೊಂಡು ನಿನ್ನಿಂದ ಸೇವೆ ಮಾಡಿಸ್ಕೊಳ್ಬೇಕಾ? ಸಾಧ್ಯವೇ ಇಲ್ಲ. ಸರ್ವೋತ್ತಮಸ್ಯೇಷ ತವೋಚ್ಚ ಶಸ್ತ್ರೈ, ನೀನು ಸರ್ವೋತ್ತಮ, ನಿನ್ನನ್ನು ದಾನ ಪಡುವ ಯೋಗ್ಯತೆ ನನಗಿಲ್ಲ. ಇನ್ನು ನಿನ್ನ ಶಸ್ತ್ರ ಅವನ್ನು ಪಡಿಬೇಕು ಅಂದರೆ ಅದೂ ಸಾಧ್ಯವಿಲ್ಲ. ಯಾಕೆ ಅಂದರೆ ನಿನ್ನ ಶಸ್ತ್ರಗಳನ್ನು ಎತ್ತುವ ಯೋಗ, ಅಷ್ಟು ಶಕ್ತಿ, ಆ ಪರಾಕ್ರಮ ನನಗೆಲ್ಲಿ ಬರುತ್ತದೆ? ಆ ಯೋಗ ನನಗಿಲ್ಲ, ಅದೂ ಬೇಡ ನನಗೆ. ಮತ್ತಿನ್ನೇನು, ನಾನು ಬ್ರಾಹ್ಮಣ, ನಿನ್ನಲ್ಲಿ ಇನ್ನೊಂದು ಉಳಿದಿದೆ ಅಂದು ಬ್ರಹ್ಮವಿದ್ಯೆ ಇದೆ ಅಂತ ಹೇಳಿದೆ, ಅದನ್ನು ಕೊಡು ಅಂತ ಕೇಳಿದ. ಜ್ಞಾನವನ್ನು ಕೊಡು ನನಗೆ ಅಂತ, ಆ ಬ್ರಹ್ಮವಿದ್ಯೆಯನ್ನೇ ನನಗೆ ದಾರೆ ಎರೆದು ಕೊಡು ಅಂತ ಕೇಳಿದಾಗ ಆ ದ್ರೋಣಾಚಾರ್ಯರ ಮಾತಿಗೆ ಒಪ್ಪಿ ಕೂಡಲೇ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರಂತೆ. ನೋಡಿ, ಹಾಲು ಬೇಕು ಮಗನಿಗೆ ಅಂತ ಪಾಪ ಬಂದು ಏನು ಮಾಡ್ತಿದ್ದಾರೆ, ಅಧ್ಯಯನ ಮಾಡಲಿಕ್ಕೆ ಕೂತರಂತೆ. ಎಷ್ಟು ದಿವಸ ಅಧ್ಯಯನ ಮಾಡಿದರು ಅಂದರೆ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರಂತೆ. ಪಾಪ ಅಶ್ವತ್ಥಾಮಾಚಾರ್ಯರಿಗೆ ಹಿಟ್ಟು ನೀರೇ ಗತಿ ಆ ಕಡೆ, ಅಷ್ಟೇ ಅವರು ಅದೇ ನೀರು ಕುಡ್ಕೊಂಡಿರಬೇಕಷ್ಟೆ. ಅಲ್ಲಿ ತನಕಲೂ ಕೂಡ 12 ವರ್ಷಗಳ ಕಾಲವೂ ಕೂಡ ಮಗನ ನೆನಪೇ ಆಗಲಿಲ್ಲಂತೆ ಅವರಿಗೆ. ಅಧ್ಯಯನ ಅಂದರೆ ಹೀಗೆ ಮಾಡಬೇಕು ಅಂತಾರೆ. ಯಾರಾದರೂ ವಿದ್ಯಾಪೀಠಗಳಿಗೆ ಗುರುಕುಲಗಳಿಗೆ ಹೋದರೆ ತಂದೆ ತಾಯಿಗಳ ನೆನಪೇ ಆಗಿರಬಾರ್ದಂತೆ, ಹಾಗೆ ಅಧ್ಯಯನ ಮಾಡಬೇಕಂತೆ. ಅಂಥ ಅಧ್ಯಯನ ಇದು ಅಂತ ತೋರಿಸಿಕೊಡ್ತಿದ್ದಾರೆ ದ್ರೋಣಾಚಾರ್ಯ. ಹಾಗೆ ಅಧ್ಯಯನ ಮಾಡಿದರು 12 ವರ್ಷ ಕಾಲ. ಅಬ್ದದ್ವಿಷಟ್ಕೇನ ಸಮಾಪ್ಯತಾಸಹ, ಅಬ್ದದ್ವಿಷಟ್ಕೇನ 12 ವರ್ಷ ಅಧ್ಯಯನ ಮಾಡಿದರು. ಅಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ ಆಮೇಲೆ ಅಧ್ಯಯನ ಪೂರ್ಣ ಮುಗಿಸಿ ಆವತ್ತು ನೆನಪಾಯಿತಂತವ್ರಿಗೆ, ಅಯ್ಯೋ ಅಶ್ವತ್ಥಾಮನಿಗೆ ಹಾಲು ತರ್ತೇನೆ ಅಂತ ಹೋಗಿದ್ದೆ ಹಸು ದಾನ ಕೇಳಲಿಕ್ಕೆ ಅಂತ ನೆನಪಾಗಿ ಮತ್ತೆ ದಾನ ಕೇಳಲಿಕ್ಕೆ ಅಂತ ಬೇರೆ ಕಡೆ ಹೊರಟ್ರಂತವ್ರು. ಒಂದು 12 ವರ್ಷ ಆದಮೇಲೆ ನೆನಪಾಗಿದೆ ಅವರಿಗೆ. ಈ ಪ್ರಸಂಗದಲ್ಲಿ ಶ್ರೀಮದ್ ಆಚಾರ್ಯರು ಮತ್ತೊಂದು ನಿರ್ಣಯವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆ ಪರಶುರಾಮ ದೇವರಾಗುವಾಗ ದ್ರೋಣಾಚಾರ್ಯರು ದಾನಕ್ಕೆ ಅಂತ ಬಂದಾಗ ಹಸುದಾನವನ್ನು ಕೇಳಿದಾಗ ಹಸುದಾನವನ್ನೇ ಮಾಡಬಹುದಿತ್ತು, ಆದರೆ ಇಲ್ಲ ಅಂತ ಹೇಳಿದರು. ಇಲ್ಲ ಅಂತ ಹೇಳಿದರೂ ಕೂಡ ಭಗವಂತನಿಗೇನಾದರೂ ಕೂಡ ಸಮಸ್ಯೆನೇ? ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಕ್ಷಣ ಮಾತ್ರದಲ್ಲಿ ಸೃಷ್ಟಿ ಮಾಡಿ ದಾನವನ್ನು ಮಾಡ್ಬೋದಿತ್ತು, ಅಷ್ಟು ಶಕ್ತಿ ಭಗವಂತನಿಗಿದೆ. ಆದರೂ ಕೂಡ ದ್ರೋಣಾಚಾರ್ಯರಿಗೆ ಒಂದು ಹಸುವಿನ ದಾನವನ್ನು ಮಾಡಲಿಲ್ಲ. ಯಾಕೆ ದಾನವನ್ನು ಮಾಡಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಇದರ ಒಳಗೆ ಒಂದು ರಹಸ್ಯ ಇದೆ ಅಂತ ಹೇಳ್ತಾರೆ ಶ್ರೀಮದ್ ಆಚಾರ್ಯ. ಒಳಗೊಂದು ರಹಸ್ಯ ಇದೆ ಅಂತೆ. ಏನಾ ರಹಸ್ಯ ಅಂತ ಕೇಳಿದರೆ ಭಾಳ ಅದ್ಭುತ. ಎಂತಿಂಥ ನಿರ್ಣಯಗಳು ಆಚಾರ್ಯರದ್ದು ಅಂದರೆ, ಇಲ್ಲದೆ ಇದ್ದರೆ ಪರಶುರಾಮ ದೇವರು ಯಾಕೆ ಕೊಡಲಿಲ್ಲ ಅನ್ನೋದಕ್ಕೆ ಉತ್ತರವೇ ಇಲ್ಲ ನಮಗೆ. ಅಂಥ ಸ್ಥಿತಿ. ಆಚಾರ್ಯರೇ ನಿರ್ಣಯವನ್ನು ಕೊಡಬೇಕು ಇದಕ್ಕೆಲ್ಲ. ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ, ಇವತ್ತು ಇವನಿಗೆ ಹಸುದಾನವನ್ನು ಕೊಡಬಾರದು. ಕೊಡದೇ ಇದ್ದಾಗ ಏನಾಗತ್ತೆ, ಮುಂದೆ ಆಗಬೇಕಾದ್ರೆ ಇವರು ಮುಂದೆ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾರೆ. ಆಮೇಲೆ ಕೌರವಾದಿಗಳಿಗೆಲ್ಲರಿಗೂ ಕೂಡ ಗುರುಗಳಾಗ್ತಾರೆ, ಅವರಿಗೆಲ್ಲ ಪಾಠ ಹೇಳಿಕೊಡ್ತಾರೆ. ಕೊನೆಗಾಗಬೇಕಾದರೆ ಆ ಕೌರವನ ಪಕ್ಷಪಾತಿ ಆಗ್ತಾರೆ. ಅಂದರೆ ದುರ್ಯೋಧನನ ಕಡೆಗೆ ಸೇರಬೇಕು ಅವರೆಲ್ಲರೂ ಕೂಡ. ದುರ್ಯೋಧನನ ಕಡೆಗೆ ಸೇರಿಕೊಂಡು ಇವರು ಅಶ್ವತ್ಥಾಮಾಚಾರ್ಯ ಇಬ್ಬರೂ ಕೂಡ ದುರ್ಯೋಧನನ ಕಡೆಗೆ ಸೇರಿಕೊಂಡು ಪಾಂಡವರ ಸೈನ್ಯದ ಜೊತೆಗೆ ಹೋರಾಡಬೇಕು. ಆಗ ಪಾಂಡವರ ಸೈನ್ಯ ಏನಿದೆ ಅದರಲ್ಲಿ ಪಾಂಡವರ ಸೈನ್ಯದಲ್ಲಿರುವಂಥ ಅನೇಕ ಸಜ್ಜನರನ್ನು ಇವರು ಕೊಲ್ಲಬೇಕು ಅಂತ ಯೋಚನೆ, ಭಗವಂತನ ಸಂಕಲ್ಪ ಇದು. ಆ ಎಲ್ಲ ಸಜ್ಜನರನ್ನು ಕೂಡ ಕೊಲ್ಲಬೇಕಂತೆ. ಆ ಪಾಂಡವರ ಕಡೆಯವ್ರನ್ನೆಲ್ಲ ಇವರು ಸಂಹಾರ ಮಾಡಬೇಕು. ಬೇರೆ ದುಷ್ಟ ದುರ್ಯೋಧನಾದಿಗಳಿಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ನಿಂತುಕೊಂಡು ಈ ಕಡೆ ಪಾಂಡವರ ಕಡೆ ಇರುವಂಥವ್ರನ್ನೆಲ್ಲ ಸಂಹಾರ ಮಾಡಬೇಕಂತೆ. ಅದಕ್ಕೋಸ್ಕರವಾಗಿ ಪರಶುರಾಮ ದೇವರು ಹೀಗೆ ಮಾಡಿದರು ಅಂತ. ಅಲ್ಲ, ಅದನ್ನಾದರೂ ಇವ್ರ ಕೈಯಿಂದ ಯಾಕೆ ಮಾಡಿಸ್ಬೇಕು ಅಂದರೆ, ಯುದ್ಧ ಎಲ್ಲ ಮುಗಿದ ನಂತರ ಆಮೇಲೆ ಕೃಷ್ಣಾವತಾರ ಸಮಾಪ್ತಿ ಆಯಿತು ಅಂದರೆ ಕಲಿಯುಗ ಆರಂಭ ಆಗ್ತದಂತೆ. ಕಲಿಯುಗ ಆರಂಭ ಆಯಿತು ಅಂದರೆ ಆಗ ಪಾಂಡವರ ಕಡೆ ಇದ್ದವರೆಲ್ಲರೂ ಕೂಡ ಹಾಗೆ ಉಳ್ಕೊಂಡ್ರು ಅಂತ ಆದರೆ ಕಲಿಯುಗ ಬರೋದೇ ಇಲ್ಲ ಆಮೇಲೆ. ಯಾಕೆ, ಕಲಿಗಾಲದಲ್ಲಿ ಇಷ್ಟು ಸಜ್ಜನರು ಯಾರೂ ಕೂಡ ಇರೋದಿಲ್ಲಂತೆ. ಅದಕ್ಕೆ ಅವರನ್ನು ಕೊಲ್ಲಬೇಕು ಅಂತ. ಅವರನ್ನು ಕೊಂದರೆ ಆಗ ಅವರಲ್ಲಾಗುವಾಗ ಏನು ಸಂತಾನ ಬೀಜ ಬರ್ತದೆ, ಆ ಸಂತಾನ ಎಲ್ಲ ನಿಂತು ಹೋಗುತ್ತೆ ಅಂತ. ಸಜ್ಜನರ ಸಂತಾನ, ದೇವತೆಗಳ ಸಂತಾನ. ಯಾಕೆಂದರೆ ಹಿಂದೆನೇ ಹೇಳಿದೆ, ಯಾರ್ಯಾರು ಪಾಂಡವ ಪಕ್ಷಪಾತಿಗಳು ಅವರೆಲ್ಲರೂ ಕೂಡ ದೇವತೆಗಳು ಅಂತ. ಆದ್ದರಿಂದ ಆ ಪಾಂಡವರ ಕಡೆ ಇದ್ದಂಥ ಎಲ್ಲ ದೇವತೆಗಳನ್ನು ಕೂಡ ಅಲ್ಲಿಗೆ ನಿಲ್ಲಿಸಬೇಕು. ಯಾಕೆ ಅಂದರೆ ಒಂದು ವೇಳೆ ಏನಾದರೂ ನಿಲ್ಲಿಸ್ತಿಲ್ಲ ಅಂತ ಆದರೆ ಅವರ ಸಂತಾನವನ್ನು ಅವರಿಗಾಗಬೇಕಾದ್ರೆ ಎಷ್ಟು ಅಂದರೆ, ಅವರ ವಂಶದಲ್ಲಿ ಯಾರು ಹುಟ್ಟುತ್ತಾರೋ ಅಲ್ಲಿಂದ 100 ತಲೆಮಾರಿನ ತನಕಲೂ ಕೂಡ ದುಷ್ಟ ಜನರು ಅಂತ ಹುಟ್ಟೋದೇ ಇಲ್ಲಂತೆ. ಎಲ್ಲರೂ ಸಜ್ಜನರೇ ಆಗಿರ್ತಾರಂತೆ, ದೇವತೆಗಳ ವಂಶ ಅಂತಾದರೆ. ಆಚಾರ್ಯರು ಕೊಡ್ತಾ ಇದ್ದಾರೆ ನಿರ್ಣಯವನ್ನು. ನ ದೇವಾನಾಂ ಆಶತಂ ಪೂರುಷಾಹಿ ಸಂತಾನಜಾ ಪ್ರಾಯಶಃ ಪಾಪಯೋಗ್ಯಾ
ನಾಕಾರಣಾತ್ ಸಂತತೇರಪ್ಯಭಾವೋ ಯೋಗ್ಯಸ್ಸುರಾಣಾಂ ಸದಮಘೋರರೇತಸಾಂ ಅಘರೇತಸಾಂ ಓಘರೇತಸಾಂ. ಇಂಥ ಒಳ್ಳೆ ರೇತಸ್ಸಿರುವಂಥ ದೇವತೆಗಳಲ್ಲಾಗಬೇಕಾದ್ರೆ ಯಾವ ಪಾಪಯೋಗ್ಯ ಜೀವಗಳೇ ಹುಟ್ಟೋದಿಲ್ಲಂತನವನ್ನು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ. ಅಲ್ಲ, ಸಂತಾನವನ್ನೇ ನಿಲ್ಲಿಸ್ಬೋದಿತ್ತು, ಅವರನ್ನು ಯಾಕೆ ಕೊಲ್ಲಬೇಕಿತ್ತು ಅಂದರೆ ಅದು ಇನ್ನೊಂದು ಭಗವಂತನ ಸಂಕಲ್ಪ ಇದೆ ಅಂತೆ. ಏನು ಅಂದರೆ ದೇವತೆಗಳಲ್ಲಿ ಇವರೆಲ್ಲೆಲ್ಲ ಆಗಬೇಕಾದ್ರೆ ಸಂತಾನವನ್ನು ನಿಲ್ಲಿಸೋದು ಅಂತ ಇಲ್ಲವೇ ಇಲ್ಲಂತೆ. ಅವರಿಗೆ ಸಂತಾನ ಆಗದೇ ಇರುವ ಪ್ರಸಂಗಗಳೇ ಬರೋದಿಲ್ಲಂತೆ. ಅವರಿಗೆ ಸಂತಾನ ಆಗೇ ಆಗತ್ತೆ ಅಂತ ಭಗವಂತನ ಸಂಕಲ್ಪ ದೇವತೆಗಳಿಗೆಲ್ಲ. ಆದ್ದರಿಂದ ಸಂತಾನ ನಿಲ್ಲಿಸ್ಲಿಕ್ಕಾಗಲ್ಲ. ಅದನ್ನು ಸಂತಾನ ನಿಲ್ಲಿಸ್ಲಿಕ್ಕಾಗಲ್ಲ ಅಂತಾದರೆ ಏನು ಮಾಡಬೇಕು? ಅವರನ್ನೇ ಸಂಹಾರ ಮಾಡಬೇಕು. ಅವರನ್ನು ಸಂಹಾರ ಇವ್ರ ಕೈಯಿಂದ ಮಾಡಿಸಬೇಕು ಅನ್ನೋ ದೃಷ್ಟಿ. ಯಾಕೆ ಮುಂದೆ ಕಲಿಯುಗ ಆರಂಭ ಆಗಬೇಕು. ಇಷ್ಟು ಸಜ್ಜನರಿದ್ದರು ಅಂತಾದರೆ ಕಲಿಯುಗ ಬರೋದೇ ಇಲ್ಲ. ಆದ್ದರಿಂದ ಸಜ್ಜನರೆಲ್ಲರೂ ಕೂಡ ಕಡಿಮೆ ಪರ್ಸೆಂಟಲ್ಲಿರಬೇಕು. ಅಂದರೆ ಕಲಿಯುಗ ಬಂದಿದೆ ಅಂದರೆ ಸಜ್ಜನರು ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ, ಕಡಿಮೆ ಪರ್ಸೆಂಟಲ್ಲಿರಬೇಕು ಅಂತ ಅರ್ಥ. ಪಾಂಡವರಂಥ ಮಹನೀಯರೆಲ್ಲರೂ ಕೂಡ ಇದ್ದರು ಅಂತಾದರೆ ಆಗ ಕಲಿಯುಗ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಯೋಚನೆಯನ್ನು ಮಾಡಿ ಪರಶುರಾಮ ದೇವರು ಅವರಿಗೆ ಹಸುದಾನವನ್ನು ಕೊಡದೆ ಈ ಎಲ್ಲ ಮುಂದಿನ ಪ್ಲ್ಯಾನ್ ಇದೆಲ್ಲವೂ ಕೂಡ ಇಷ್ಟು ಮಾಡಿಕೊಂಡು ಯೋಚನೆ ಮಾಡಿ ಆ ಪರಶುರಾಮ ದೇವರು ಕಳಿಸಿಕೊಟ್ಟಿದ್ರಂತೆ. ಹೀಗೆ ಕಳಿಸಿದಾಗ ಆಗ ಈ ದ್ರೋಣಾಚಾರ್ಯರು ಇಷ್ಟು ಅಧ್ಯಯನ ಮುಗಿಸಿ ಆಮೇಲೆ ಹೋಗ್ತಾ ಇದ್ದಾರಂತೆ. ಇನ್ಯಾರಲ್ಲಿ ಹಸುದಾನವನ್ನು ಕೇಳಬೇಕು ಅಂತ ಯೋಚನೆ ಬಂತು. ಹಸುದಾನ ಯಾರನ್ನು ಕೇಳಬೇಕು ಅಂತ ಯೋಚನೆ ಬಂದು ಕೂಡಲೇ ನೆನಪಾದದ್ದು ಯಾರು ಅಂದರೆ ಅವರ ಜೊತೆಗೇನೆ ಓದ್ತಾ ಇದ್ದವರು. ಭರದ್ವಾಜರ ಬಳಿಯಲ್ಲಿದ್ದಾಗ ಅವರ ಜೊತೆಯಲ್ಲಿ ಸಹಪಾಠಿಯಾಗಿ ಓದ್ತಾ ಇದ್ದವನು ದೃಪದ ಮಹಾರಾಜ. ಆ ದೃಪದನ ನೆನಪಾಯಿತಂತೆ. ಆಗಲೇ ಓದುವಾಗಲೇ ಹಿಂದೆಯೇ ಹೇಳಿದ್ದೆ ನಾನು. ಏನು ಅಂದರೆ ಓದುವಾಗಲೇ ದೃಪದ ರಾಜ ಏನು ಹೇಳಿದ್ದ, ನಾನು ದೊಡ್ಡವನಾದ ನಂತರ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ದ್ರೋಣಾಚಾರ್ಯರಿಗೆ ಮಾತು ಕೊಟ್ಟಿದ್ದಂತೆ. ಅದಕ್ಕೆ ಆ ಮಾತು ಕೊಟ್ಟಿದ್ದೆಲ್ಲ ನೆನಪಿಟ್ಟುಕೊಂಡಿದ್ರು. ಅದಕ್ಕೋಸ್ಕರವಾಗಿ ಅವನಲ್ಲಿ ಹೋಗಿ ದಾನವನ್ನು ಕೇಳಬೇಕು ಅಂತ ಆ ದೃಪದನ ಬಳಿಗೆ ಹೋಗ್ತಾ ಇದ್ದಾರಂತೆ. ಯಯೌ ಸಕಾಯಂ ದೃಪದಂ ಮಹಾತ್ಮ. ಆ ದೃಪದನ ಬಳಿಗೆ ಹೋಗಿ ದಾನಕ್ಕೆ ಅಂತ ನಿಂತಿದ್ದಾರೆ. ದಾನೇರ್ಧ ರಾಜ್ಯಸ್ಯ ಹಿ ತತ್ ಪ್ರತಿಜ್ಞಾಂ ಸಂಸ್ಮೃತ್ಯ ಪೂರ್ವಾಮುಪಯಾತಂ ಸಕಾಯಂ ಸಕಾತವಾಸ್ಮೀತಿ ತದೋದಿತೋಪಿ ಜಗಾದ ವಾಕ್ಯಂ ದೃಪದೋತಿ ದರ್ಪಾತ್. ಆ ಕೂಡಲೇ ದೃಪದನ ಮನೆಗೆ ಹೋಗಿ ನಿಂತು ಆ ದ್ವಾರಪಾಲಕನಿಗೆ ಹೇಳಿ ಕಳಿಸಿದ್ದಾರಂತೆ. ಏನು ಅಂದರೆ ನನಗೆ ದೃಪದ ರಾಜನನ್ನು ಭೇಟಿ ಮಾಡಬೇಕು, ಒಂದು ಹಸುದಾನಕ್ಕೆ ಅಂತ ಬಂದಿದ್ದೇನೆ. ದೃಪದನಿಗೆ ಹೇಳಿ ನಾನು ದ್ರೋಣಾಚಾರ್ಯ ಅಂತ ನನ್ನ ಹೆಸರು, ಅವನು ನನ್ನ ಸಹಪಾಠಿ, ಅವನಿಗೆ ಹೇಳಿ ನನ್ನ ನೆನಪಾಗ್ತಿದೆ, ನಾನು ಸಖ ಅವನಿಗೆ ಅಂತ ದ್ರೋಣಾಚಾರ್ಯರು ಅವನ ಬಳಿಯಲ್ಲಿ ಹೇಳಿ ಕಳಿಸಿದ್ದಾರಷ್ಟೆ. ಹೇಳಿ ಕಳಿಸಿದ ನಂತರ ದೃಪದ ಮಹಾರಾಜ ಬರಬೇಕು. ಬಂದ ನಂತರ ದ್ರೋಣಾಚಾರ್ಯರಲ್ಲಿ ಏನು ಮಾತಾಡ್ತೇನೆ, ಹಸುದಾನವನ್ನು ಕೊಟ್ಟನೋ ಇಲ್ಲವೋ ಅನ್ನೋ ವಿಚಾರವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.